ಈ ಸುಂದರ ಬೆಳದಿಂಗಲ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಮಕ್ಕಳಿಗೆ ಈಗಲ ಬೇಕಾದ್ರೆ ಅದು ಹಾಕಿ ಆ ಮ್ಯೂಸಿಕ್ ಹಂಗೇ ಮಲಗ್ಬಿಡ್ತಾರೆ. ಸುಮ್ನೆ ಒಂದು ಟೇಕ್ ವೇಸ್ಟ್ ಆದ್ರೆ ಹೋಯ್ತು, ಒಂದು 1000 ರೂಪಾಯಿ 2000 ರೂಪಾಯಿ ಹೋಗೋದು ಲಾಸ್ ಆಗ. ಒಂದು ಟೇಕ್ ವೇಸ್ಟ್ ಆದ್ರೆ ಹಾರ್ಡ್ ವರ್ಕರು, ತುಂಬಾ ಹೆಲ್ಪಿಂಗ್ ನೇಚರ್ ಇದೆ, ತುಂಬಾ ಒಳ್ಳೆ ಮನುಷ್ಯ. ಬೆಲೆ ಬೆಲೆ ಏನ್ ಈಗ್ಲೂ ಅಷ್ಟೇ ಅದ ವೈರಲ್ ಅದು. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಅಂತ ಅದ್ಭುತ ಸಾಂಗ್ಸ್ಗಳನ್ನ ಅವ್ರು ಕೊಡ್ತಾರೆ ನನ್ನೇ ಅನ್ಕೊಂಡಿಲ್ಲ. ಅಮ್ಮ ಡೈರೆಕ್ಷನ್ ಮಾಡಕ್ ಹೋಗಿದ್ದು ಸುಹಾಸಿನಿ ಮೇಡಮ್ ಹಾಕೊಂಡು ಅಂತದ್ದು. ಅಮ್ಮ ಪ್ರೊಡ್ಯೂಸರ್ ಆದ್ರು, ದಿನೇಶ್ ಬಾಬು ಅವರು ಡೈರೆಕ್ಟರ್ ಕಮ್ ಕ್ಯಾಮ್ರಾಮನ್. ನಾನು ವಾಸ್ತು ಫಸ್ಟ್ ಮೊದಲ ಹೆಜ್ಜೆ ನಾನು ಗಂಗಾಧರ್ ಸರ್. ನಮ್ದು ನಮ್ಮೂರ ಮಂದಾರವಿ ಅಮೃತ ವರ್ಷಿ ಬಂದಿರೋ ಲಾಭದಲ್ಲಿ ನಾವು ದೊಡ್ಡ ಆಫೀಸ್ ಮಾಡಿದ್ವಿ. ಅಲ್ಲಿ ಹೋದ್ಮೇಲೆ ಕೊಡ್ತು ನೋಡಿ ಸರ್ ನಮ್ಗೆ ಚಿತ್ರಾನ್ನ ಇಷ್ಟು ವರ್ಷಗಳಾದ್ರೂ ಇನ್ನ ಟ್ರೆಂಡ್ ಅಲ್ಲಿ ಒಂದು ಟಾಪ್ 1 ಇರೋ ತರ ಸಾಂಗ್ ಅಂದ್ರೆ ನಮ್ಮ ಅಮೃತ ವರ್ಷಿನಿ. ಕರ್ನಾಟಕದಲ್ಲಿ ಇಷ್ಟೊಂದು ದುಡ್ಡಿದೆ ಅಂತ ತೋರಿಸಿದ್ದು ಯಜಮಾನ. ಆಫೀಸ್ಗೆ ಬೀಗ ಇರುತ್ತಲ್ಲ ಹಿಂಗೆ, ಒಬ್ಬ ಫೈನಾನ್ಸರ್ ಬಂದು ಒಂದ್ ಬೀಗ ಹಾಕಿದ್ರೆ ಇನ್ನೊಬ್ಬ ಫೈನಾನ್ಸ್ ಇನ್ನೊಂದು ಬೀಗ ಹಾಕೊಂಡು ಹೋಗೋದು. ಸುವಿ ಸೂಲಾಲ್ ಅಂತ ಮಾಡಿದ್ವಿ, ಗಡಿಬಿಡಿ ಕೃಷ್ಣ ಮಾಡಿದ್ವಿ, ಎಲ್ಲ ಫ್ಲಾಪ್. ಅಲ್ಲೇನು ಕೂತ್ಕೊಂಡು ಮಾಡಿದ್ವಿ ಎಲ್ಲ ಫ್ಲಾಪ್. ವಾಸ್ತು ಪ್ರಕಾರ ಅವ್ರಿಗೆ ಏನೋ ಒಂದು ಎನರ್ಜಿ ಕೊಟ್ರೆ 100 ಫ್ಯಾಮಿಲಿಗೆ ಊಟ ಕೊಡ್ತಾನೆ. ಆ ಸಾಂಗ್ ಇಲ್ಲ ಅಂದ್ರೆ ಸಿನಿಮಾ ಇಲ್ಲ. ಬಿತ್ತು ನೋಡಿ ಸರ್, DA ಮಾಡಿದ್ಮೇಲೆ ಆಮೇಲೆ ಫಸ್ಟ್ ಕಾಪಿ ನೋಡ್ತಾ ಇದ್ರೆ ದಿನೇಶ್ ಬಾಬು ಅವ್ರಿಗೆ ವಾಟ್ಸಪ್ ಅಂದ್ವಿ. ಮೈಸೂರು ಒಲಂಪಿ ಹಾಕಿದ್ವಿ, ಇಲ್ಲ ಪ್ರಭಾ ಹಾಕಿದ್ವಿ. ಸೊ ಅಲ್ಲಿಂದ ಬೇರೆ ಕಡೆ ಇಲ್ಲಿ 3 ವಾರ ಆದ್ಮೇಲೆ ತೆಗೆದು ಮತ್ತೆ ಅದೇ ಬಾಕ್ಸ್ನ ಅಲ್ಲಿಗೆ ಹಾಕೋದು. ಅದಾದ್ಮೇಲೆ ಇನ್ನೊಂದು ಕಡೆ ಹಂಗೆ ಶಿಫ್ಟ್ ಆಗ್ತಾ ಇತ್ತು ಒಂದೇ ಬಾಕ್ಸ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸರ್, ಅಮೃತ ವರ್ಷಿಣಿ ಸಿನಿಮಾ ಬಗ್ಗೆ ನಿಮ್ಮ ಹತ್ರ ಕೇಳಲೇಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅದು ಹಾಡುಗಳಿಂದಲೇ ಇವತ್ತಿಗೂ ಆ ಸಿನಿಮಾ ಜನಮಾನಸದಲ್ಲಿ ಉಳ್ಕೊಂಡಿದೆ. ಕತೆ ಬೇರೆ, ಆದರೆ ಪದೇ ಪದೇ ಕೇಳಬೇಕು ಅನ್ಸುವಂಥ ಒಂದು ಹಾಡೋದು. ಉಸಿರೇ ಅಂದರೆ ಸಾಕು ನಮಗೆ, ಅಲ್ಲಿ ಬಂದ್ಬಿಡುತ್ತೆ ಇದು ಅಮೃತ ವರ್ಷಿಣಿ ಅಂತ ಹೇಳ್ಬೋದು. ಆದರೆ ಈ ಸಿನಿಮಾ ಮಾಡಿದಾಗ ಇದು ಪಕ್ಕಾ ಓಡಲ್ಲ, ಇದು ಹಿಟ್ ಆಗೋದೇ ಇಲ್ಲ ಅಂತೆಲ್ಲ ಮಾತಾಡಿತ್ತಂತೆ ಗಾಂಧಿನಗರ. ಸೊ ಹೆಂಗೆ ಇದು ಸೆಟ್ಟೇರ್ತು? ಇದು ರಿಯಲ್ ಕಥೆನಾ? ಏನು ಇದರ ಹಿಂದಿನ ಸ್ಟೋರಿ ಏನು ಅಂತ? ಅದು ಒಂದು ಆ್ಯಕ್ಚುಲಿ ನಾವು ಚೆನ್ನೈಗೆ ಹೋಗಿದ್ವಿ ಅಮ್ಮ ನಾವೆಲ್ಲ. ಸೊ ಸುಹಾಸಿನಿ ಅವ್ರನ್ನ ಹಾಕ್ಕೊಂಡು ಅಮ್ಮ ಒಂದು ಪಿಕ್ಚರ್ ಮಾಡಬೇಕು ಅಂತ ನಮ್ಮ ಡೈರೆಕ್ಷನಲ್ಲಿ ಸುಹಾಸಿನಿ ಅವ್ರನ್ನ ಹಾಕ್ಕೊಂಡು ಅವ್ರ ಮೇನ್ ಕ್ಯಾರೆಕ್ಟರ್ ಆಗಿ ಒಂದು ಪಿಕ್ಚರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಓಕೆ. ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಚೆನ್ನೈಯಲ್ಲಿ ಮಾತಾಡಿದಾಗ ಅವರೊಂದು ಸ್ಟೋರಿ, ನಾನು ಜಯಶ್ರೀ ಅವರೇ ಒಂದು ಅಮ್ಮ ಸುಹಾಸಿನಿ ಅವ್ರು ಕ್ಲೋಸ್ ಅಮ್ಮನಿಗೆ ಚೆನ್ನಾಗಿ. ನಾನೊಂದು ಕತೆ ಕೇಳಿದೆ. ದಿನೇಶ್ ಬಾಬು ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ, ಅವ್ರು ಕ್ಯಾಮ್ರಾಮ್ಯಾನ್ ಆಕ್ಚುಲಿ ಫಸ್ಟ್. ದಿನೇಶ್ ಬಾಬು ಸರ್ ಕ್ಯಾಮ್ರಾಮ್ಯಾನ್ ಅವರು. ಓಕೆ. ಸೊ ಅವ್ರ ಹತ್ರ ಒಂದು ಕತೆ, ಅಷ್ಟೊತ್ತಿಗೆ ಅವ್ರು ಸುಪ್ರಭಾತ ಮಾಡಿದ್ರು ಇಲ್ಲಿ ನಮ್ಮ ವಿಷ್ಣು ಸರ್ ಜೊತೆ ಒಂದು ಪಿಕ್ಚರ್ ಮಾಡಿದ್ರು, ಅದು ಹಿಟ್ಟಾಗಿತ್ತು. ಓಕೆ. ದಿನೇಶ್ ಬಾಬು ಅವರು ಆ ಪಿಕ್ಚರ್ ಹಿಟ್ಟಾಗಿ ಮತ್ತೆ ಗ್ಯಾಪ್ ಬಂದು ಅವ್ರು ಮತ್ತೆ ಕೇರಳಕ್ಕೆ ಹೋಗಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಿದ್ರು. ಸರಿ. ಸೊ ಅವ್ರಿಗೆ ಒಂದು ಕತೆ ಇದೆ, ಒಂದು ಪಾಯಿಂಟ್ ಇದೆ, ತುಂಬಾ ಚೆನ್ನಾಗಿದೆ ಅದು. ಸುಮ್ಮನೆ ಅವ್ರು ಕ್ಯಾಮ್ರಾಮನ್ ಅವರು ಸುಮ್ಮನೆ ಕತೆ ಕೇಳಿ ಅಂತ ಹೇಳ್ಬಿಟ್ಟು ನಮಗೆ ದಿನೇಶ್ ಬಾಬು ಅವ್ರನ್ನ ಮ್ಯಾಚ್ ಮಾಡಿಸೋದು. ಸೊ ಆ ಕತೆ ಕೇಳಿದಾಗ ಅಮ್ಮನಿಗೆ ಇಷ್ಟ ಆಗೋಯ್ತು ತುಂಬ. ಒಬ್ಬ ಗಂಡ ಹೆಂಡತಿ ಚೆನ್ನಾಗಿ ಹ್ಯಾಪಿಯಾಗಿರೋ ಒಂದು ಫ್ಯಾಮ್ಲಿ ಒಬ್ಬ ಗೆಸ್ಟ್ ಬರ್ತಾನೆ ಮನೆಗೆ. ಗೆಸ್ಟ್ ಬಂದು ಆ ಫ್ರೆಂಡ್ ಹೆಂಡ್ತಿನ ಅವನು ಇಷ್ಟಪಟ್ಟು ಅವನು ಏನೆಲ್ಲ ಮಾಡ್ತಾನೆ ಮಾಡಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಆ ಫ್ರೆಂಡನ್ನೇ ಸಾಯಿಸಿ ಅವಳನ್ನ ಮದುವೆ ಆಗೋಕ್ಕೆ ಅವನು ಅಂದರೆ ಹೋಲಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾನೆ ಅನ್ನೋದು ಅವಾಗ ಒಳ್ಳೆ ಕಾನ್ಸೆಪ್ಟ್ ಅದು. ಹೊಸದಾಗಿತ್ತು ಅವಾಗ ಕಾನ್ಸೆಪ್ಟ್. ಇಲ್ಲ ಚೆನ್ನಾಗಿದೆ ಇದೊಂಥರ ಅಂತ ಹೇಳ್ಬಿಟ್ಟಿದೆ. ಅಮ್ಮ ಇಷ್ಟಪಟ್ಟು ಓಕೆ ಅಂದ್ಬಿಟ್ರು. ಅಮ್ಮ ಡೈರೆಕ್ಷನ್ ಮಾಡಕ್ ಹೋಗಿದ್ದು ಸುಹಾಸಿನಿ ಮೇಡಮ್ನ ಹಾಕೊಂಡು ಅಂತದ್ದು. ಅಮ್ಮ ಪ್ರೊಡ್ಯೂಸರ್ ಆದ್ರು, ದಿನೇಶ್ ಬಾಬು ಅವರು ಡೈರೆಕ್ಟರ್ ಕಮ್ ಕ್ಯಾಮ್ರಾಮನ್ ಆಗಿ ಸಿನಿಮಾ ಸ್ಟಾರ್ಟ್ ಆಯ್ತಲ್ಲ. ಮದ್ರಾಸಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಆ ಥರ ಸ್ಟಾರ್ಟ್ ಆಗಿ ಆಮೇಲೆ ಯಾರು ಮ್ಯೂಸಿಕ್ ಮಾಡೋಣ, ದೇವ ಸರ್ ಟಾಪ್ ಅವಾಗ ಸಿಕ್ಕಾಪಟ್ಟೆ ಬಿಜಿ, ಅವ್ರು ಹಿಡಿಯೋಕೆ ಆಗ್ತಿರ್ಲಿಲ್ಲ. ನಾನು ಮದ್ರಾಸಲ್ಲೇ ಕಾಯ್ಕೊಂಡಿರ್ತಿದ್ದೆ ಅವ್ರ ಮನೆ ಹತ್ರ ಡೇಟ್ಗೋಸ್ಕರ. ಅವ್ರು ಯಾವಾಗ ಡೇಟ್ ಕೊಡ್ತಾರೆ ಅಂತ ಕಾಯ್ಕೊಂಡು. ಅವಾಗ ಭಾಷಾ ಗೀಷ ಎಲ್ಲ ಬಂದಿತ್ತು, ಭಾಷಾ ಪಿಕ್ಚರ್ ರಜನಿಕಾಂತ್ ಅದೆಲ್ಲ ಪಿಕ್ಚರ್ ಬಂದಿತ್ತು. ಸೊ ಆ ಟೈಮಲ್ಲಿ ಹೆವಿ ಬಿಜಿ ದೇವ ಸರ್. ಸೊ ಆ ಟೈಮಲ್ಲಿ ಹಿಡಿದು ಅವ್ರನ್ನ
ಮ್ಯೂಸಿಕ್ ಸೆಟ್ಟಿಂಗ್ ಮಾಡಿಸಿ ಸಾಂಗ್ ಎಲ್ಲ ಸೆಟ್ ಮಾಡಿಸಿ ಆ ಸಾಂಗ್ ಮಾಡೋವಾಗಲೇ ಅಂದ್ಕೊಂಡೆ ನಾನು. ಅಂದರೆ ದೇವ ಅವರಂದರೆ ಫುಲ್ಲು ಕಮರ್ಷಿಯಲ್ ಸಾಂಗ್ ಹೊಡಿತಿದ್ರು ಅವಾಗ. ಭಾಷಾ ಪಾರು ಆ ಥರ ಸಾಂಗ್ಸ್ ಎಲ್ಲ ಅವರು ಇದ್ದವರು ಸಡನ್ ಆಗಿ ಈ ಥರ ಸಾಂಗು ಯಾವುದು ಉಸಿರೇ ನಮ್ಮದು ಈ ಥರ ಅಂಥ ಅದ್ಭುತ ಸಾಂಗ್ಸ್ಗಳನ್ನು ಅವ್ರು ಕೊಡ್ತಾರೆ ನನ್ನೇ ಅಂದ್ಕೊಂಡಿಲ್ಲ. ಹೌದು, ಕನ್ನಡ ಗೊತ್ತಿರಲಿಲ್ಲ, ಕನ್ನಡ ಗೊತ್ತಿರಲಿಲ್ಲ. ಬಟ್ ಒಂದು ಟ್ಯೂನ್ ಅಷ್ಟೇ, ಟ್ಯೂನ್ ಅಷ್ಟೇ ಅದು ನಮ್ಮ ಕೆ ಕಲ್ಯಾಣವರು ಅದಕ್ಕೆ ಪ್ರಾಣ ಹಾಕಿ ನಮ್ಮರು ಬಂದರೆ ಮಾಡಿದ್ರಲ್ಲ, ಸೇಮ್ ಅದೇ ಆದ್ಮೇಲೆ ಇಮಿಡಿಯೇಟ್ ಇದು. ಸೊ ಕಲ್ಯಾಣ್ ಅವರು ಅವ್ರ ಕೈಲಿ ನಂಬರ್ ಬಂದರೆ ಮಾಡೋದಕ್ಕೆ ಇದನ್ನು ಅವ್ರ ಕೈಲೇ ಮಾಡ್ಸೋಣ ಅಂತೇಳಿ ಪ್ರಾಣ ಇಟ್ಟು ಮಾಡಿದ್ರು ಅವರು. ಏನು ಸಾಂಗ್ಸ್ ಅಂದರೆ ಬಲೆ ಬಲೆ ಏನು ಈಗಲೂ ಅಷ್ಟೇ ಅದು ವೈರಲ್ ಅದು. ಆಮೇಲೆ ಹೊಸತನ ಇದೆ. ಆಮೇಲೆ ಅದೇನೋ ಒಂಥರ ಡಿಕೇಟ್ ಅವಾರ್ಡ್ ಬಂತು ಅದಕ್ಕೆ ದೇವ ಅವ್ರಿಗೆ. ಅಂದರೆ ಇಷ್ಟು ವರ್ಷಗಳಾದರೂ ಇನ್ನು ಟ್ರೆಂಡಲ್ಲಿ ಒಂದು ಟಾಪ್ 1 ಇರೋ ಥರ ಸಾಂಗ್ ಅಂದರೆ ನಮ್ಮ ಅಮೃತ ವರ್ಷಿಣಿ ಅಂತ ಮೊನ್ನೆ ಅವಾರ್ಡ್ ತಗೊಂಡ್ರು ದೇವ ಸರ್. ರಮೇಶ್ ಅವರು ಸುಹಾಸಿನಿ ಅವರು ಇವ್ರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಓಡುತ್ತಾ ಅಂತೆಲ್ಲ ಸುಮಾರು ಜನ ಮಾತಾಡಲ್ಲ. ಅದು ಅವ್ರು ಹೀರೋಯಿನ್ ಅಲ್ಲ, ಮೇಡಮ್ ಅವರು ಹೀರೋಯಿನ್ ಅಲ್ಲ, ಇವ್ರು ಹೀರೋ ಅಲ್ಲ. ಅವಾಗ ಇವ್ರಿಬ್ಬರನ್ನ ಹಾಕೊಂಡ್ರೆ ಹೆಂಗ್ ಓಡುತ್ತೆ? ಶರತ್ ಬಾಬು ಹೀರೋ ಅಂತ ಅವಾಗ ಇದು ಮಾಡಿದ್ದ, ಅವರು ವಯಸ್ಸಾಗಿದೆ. ಈ ವಯಸ್ಸಾದವ್ರನ್ನೆಲ್ಲ ಹಾಕೊಂಡು ಹೆಂಗ್ ಮಾಡ್ತಾರೆ? ಸಿನಿಮಾ ಓಡುತ್ತೆ. ನಮ್ಗೆ ಗಾಂಧಿನಗರ ಫೈನಾನ್ಸೇ ಸಿಕ್ಕಿಲ್ಲ ಪಿಕ್ಚರ್ಗೆ. ಹೌದು, ಫೈನಾನ್ಸೇ ಸಿಕ್ಕಿಲ್ಲ. ನಾವು ನಮ್ಮೂರ ಮಂದಾರಲ್ಲಿ ಬಂದಿರೋ ದುಡ್ಡಲ್ಲಿ ಇದರಲ್ಲಿ ಹಾಕಿದ್ದು ದುಡ್ಡು ಅದನ್ನ. ಆ ಥರ ಅಂದರೆ ಇಲ್ಲಿಗೆ ಅಲ್ಲೇ ಅಡ್ಜಸ್ಟ್ ಮಾಡಿ ಹಾಕಿದ್ದು ಪಿಕ್ಚರ್. ಆವಾಗ ಗಾಂಧಿನಗರ ಡಿಸ್ಟ್ರಿಬ್ಯೂಟರ್ ಯಾರು ಬರಲಿಲ್ಲ. ಸಿನಿಮಾ ನೋಡ್ಬಿಟ್ಟು ಹಿಂಗೆ ಎಷ್ಟು ಸ್ಲೋ ಇದೆ ಅಂದರೆ ಸ್ವಲ್ಪ ಸ್ಲೋ ಮಳೆಯಲ್ಲಿ ಸ್ಟೈಲಲ್ಲಿ ಇರುತ್ತೆ ಪಿಕ್ಚರ್. ದಿನೇಶ್ ಬಾಬು ಅವರು ಒಂದು ಸ್ಲೋ, ಇಲ್ಲಿ ಸುಮ್ಮನೆ ಇಲ್ಲಿ ಫ್ಲವರ್ ವಾಸು ಇಲ್ಲಿ ಫೋಕಸ್ ಆಗುತ್ತೆ, ಹಂಗೇ ಮುಂದಕ್ಕೆ ಹೋದ್ರೆ ಒಂದು ಮನೆ ಬರುತ್ತೆ, ಒಂದು ಈ ಥರದ್ದು ಸ್ಲೋ ಪಿಕ್ಚರ್ ಅದು. ಆವಾಗ ಹೆವಿ ಆ್ಯಕ್ಷನ್ ಇದ್ದಿದ್ದು ಟೈಮಲ್ಲಿ ಒಂದು ಸ್ಲೋ ಪಿಕ್ಚರು ಅದು ಜನರಿಗೆ ಇಷ್ಟ ಆಗೋಯ್ತು. ಒಂದು ಹೊಸತನ ಇತ್ತು. ಪ್ರತಿಯೊಂದು 5-5 ನಿಮಿಷಕ್ಕೆ ಒಂದು ಸಾಂಗು, 8 ಸಾಂಗು 9 ಸಾಂಗ್ ಇತ್ತು ಬಿಟ್ಸು. ಆ ಸಾಂಗ್ ಥಿಯೇಟ್ರಲ್ಲಿ ಕುಂಡಿಸ್ಬಿಡ್ತು ಜನರನ್ನ. ಅಂದ್ರೆ ಜನ ಸ್ಲೋ ಆಗಿ ತಗೊಂಡ್ರ ಅಥವಾ ಫಸ್ಟ್ ಇಂದಾನೆ? ಇಲ್ಲ, ಅದು ಸ್ಟಾರ್ಟಿಂಗ್ ಎಲ್ಲ ನಾವು ಫಸ್ಟ್ ಡೇನೇ ಹೋದ್ವಿ. ಅದು ಸೇಮ್ ಸಂತೋಷ್ ಥಿಯೇಟ್ರು ಹೋದ್ರೆ ಅಲ್ಲಿಗೆ ಫಸ್ಟ್ ಡೇ ಮಾರ್ನಿಂಗ್ ಶೋಗೆ ಒಂದು 50% ಇದ್ರು. 50% ಜನ ಫುಲ್ ಹೌಸ್ಫುಲ್, ಹೀರೋ ಇಲ್ವಲ್ಲ, 50% ಇದ್ರು. ಸೆಕೆಂಡ್ ಮಾರ್ನಿಂಗ್ ಶೋಗೆ ಮ್ಯಾಟ್ನಿಗೆ ಒಂದು 60% 70% ಆದರು. 60% 70%. ಫಸ್ಟ್ ಶೋಗೆ 75-80% ಆದರು. ಅವಾಗ ಸೆಕೆಂಡ್ ಶೋ ಜಾಸ್ತಿ ಬರ್ತಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು. ಮತ್ತೆ ಸೆಕೆಂಡ್ ಶೋ ಕಡಿಮೆ ಇರುತ್ತೆ, ಕೆಲವು ಕ್ಲಾಸ್ ಬರೋದಿಲ್ಲ. ಸೊ ಹಂಗೆ ಶುಕ್ರವಾರ ಹಂಗಾಯ್ತು. ಆಮೇಲೆ ಆಡಿಯನ್ಸಲ್ಲಿ ಹೇಳಿದ್ದಿಲ್ಲ ಮೇಡಮ್ ಸೆಕೆಂಡ್ ಹಾಫಲ್ಲಿ ಕುಣಿಸ್ಬಿಟ್ಟಿದ್ದೀರ, ಅಂದರೆ ಏನೋ ಒಂದು ಸೈಲೆಂಟ್ ಆಗ್ಬಿಟ್ರೆ ಥಿಯೇಟ್ರಲ್ಲಿ, ಅಷ್ಟು ಚೆನ್ನಾಗಿದೆ ಸೆಕೆಂಡ್ ಹಾಫು. ಎಫೆಕ್ಟ್ಸು ಅದೆಲ್ಲ, ಶರತ್ ಬಾಬುನ್ ಸಾಯಿಸೋದು, ಇದು ಆ ರಿಕಾರ್ಡಿಂಗು ಹೊಡೆದಿದ್ರು ಅಂದರೆ ಅಷ್ಟು ಚೆನ್ನಾಗಿತ್ತು ಪಿಕ್ಚರ್. ಅದು ಅವರೇನಾ? ದೇವ ಸರ್ ಅಲ್ಲ, ಅದು ಇನ್ನೊಬ್ರು ಸ್ಟೀಫಿನ್ ಧರ್ಮ ಅಂತ ಯಾರೋ ಇದ್ರು. ಸ್ಟೀಫಿನ್ ಅಂತ ಅವರು ಬಾರಿ ಚೆನ್ನಾಗಿ ಮಾಡ್ತಿದ್ರು ಹಾರರ್ ಪಿಕ್ಚರ್ಸ್ಗೆಲ್ಲ, ಅವ್ರ ಕೈಲಿ ಮಾಡ್ತಿದ್ರು ಅದನ್ನ. ಅವರು ರಿಕಾರ್ಡಿಂಗ್ ಇದೆಯಲ್ಲ, ಅದು ಆ ಬ್ಯಾಕ್ ಹೋಗಿಲ್ಲ, ಡಿಡ್ಡಿ ಸೌಂಡ್ಗಳು ಅವೆಲ್ಲ ಚೆನ್ನಾಗಿ ಹೊಸದಾಗಿತ್ತು ಅವಾಗ. ಒಂಥರ ಸೌಂಡಿಂಗ್ ಅಲ್ಲೇ ತಗೊಂಡೋದ್ರು ಅವಾಗ. ಸೊ ಮತ್ತೆ ಅದನ್ನು ರಿಲೀಸ್ ಮಾಡ್ಬೇಕು ಅಂತ ಆಸೆ ನನಗೆ. ನಂಬರ್ 1 ಅಮೃತ ವರ್ಷಿಣಿ 2 ರಿಲೀಸ್ ಮಾಡಬೇಕು ಅಂತ ಒಂದು ಕನಸಿದೆ, ನೋಡೋಣ. ಅವಾಗೆಲ್ಲ ಯಾವ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀವಿ ಸರ್? ಅವಾಗೆಲ್ಲ ದೊಡ್ಡ ಕ್ಯಾಮ್ರಾ, ಅಲ್ಲ ಕ್ವಾಲಿಟಿ ರೀಲ್ಸ್ ಎಲ್ಲ ಚೆನ್ನಾಗಿರೋದು ಎಲ್ಲ. ಖರ್ಚು ಬರ್ತಿತ್ತು ಅದಕ್ಕೆ? ಹೌದು, ಎಲ್ಲ ದೊಡ್ಡ ಕ್ಯಾಮ್ರಾ, ರೀಲ್ ಅಲ್ವಾ ಎಲ್ಲ? ರೀಲ್. ಸುಮ್ಮನೆ ಒಂದು ಟೇಕ್ ವೇಸ್ಟ್ ಆದ್ರೆ ಹೋಯ್ತು, ಒಂದು 1000 ರೂಪಾಯಿ 2000 ರೂಪಾಯಿ ಹೋಗೋದು ಲಾಸ್ ಆಗೋದು. ಒಂದು ಟೇಕ್ ವೇಸ್ಟ್ ಆದ್ರೆ ರನ್ನಿಂಗ್ ಅಂತ ಆಗ್ತಾರದಲ್ವಾ, ಅದೇನ್ ಕಟ್ ಮಾಡ್ಬೇಕಿತ್ತು ಆಮೇಲೆ? ಆಮೇಲೆ ಅದು ವೇಸ್ಟ್ ಆದ್ರೆ ತೆಗ್ದು ಬಿಸಾಕ್ಬೇಕು ಅಷ್ಟೇ. ಇವಾಗ ಅಂದ್ರೆ ಎಷ್ಟು ಟೇಕ್ ಮಾಡಿದ್ರು ಏನಾಗಲ್ಲ. ಹೌದು, ಸೊ ಅವಾಗ ಹಂಗೆ ಇತ್ತದು. ಸೊ ಆ ಥರ ಇದ್ದಾಗ ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಅದೆಲ್ಲ ಊಟಿ ಶೂಟಿಂಗು, ಕೊಡೈಕೆನಾಲ್ ಪೂರ್ತಿ. ನಮ್ಮ ಪಿಕ್ಚರು ಅಮೃತ ವರ್ಷಿಣಿ ಕೊಡೈಕೆನಾಲ್ ಮತ್ತೆ ಊಟಿ ಸ್ವಲ್ಪ ಮಾಡೋದು. ಎಷ್ಟು ವಾರ ಓಡ್ತದು? 25 ವಾರ. ಸಂತೋಷ್ ಥಿಯೇಟರ್ ಅಂದ್ರೆ ನಾವು ಸಿನಿಮಾ ಮಾಡ್ತಾ ಇದ್ದೀವಿ, ಸಂತೋಷ್ ಥಿಯೇಟರ್ ಅವ್ರ ಕಾಯೋರು ನಮ್ಗೆ. ಯಾವಾಗ ನಿಮ್ ಪಿಕ್ಚರ್ ಹೇಳಿ, ಡೇಟ್ ಬುಕ್ ಮಾಡ್ಬೇಕು, ಡೇಟ್ ಬ್ಲಾಕ್ ಮಾಡ್ಬೇಕು ಅಂತ. ನಮ್ ಪಿಕ್ಚರ್ ಮಾಡ್ತಿದ್ರೆ ಅಮ್ಮ ಸಂತೋಷ್ ಜಾಸ್ತಿ. ಹಬ್ಬ ಒಂದು ನರ್ತಕಿ ಹಾಕಿದ್ವಿ, ನರ್ತಕಿಯಲ್ಲಿ ಹಬ್ಬ ಹಾಕಿದ್ವಿ. ಸ್ನೇಹಲೋಕನು ನರ್ತಕಿನೇ, ಮಿಕ್ಕಿದೆಲ್ಲ ಇಲ್ಲೇ
ಅಮೃತವರ್ಷಿಣಿ, ನಂಬರ್ 1 ಧಾರಾವಾಹಿ ಎಲ್ಲ ಇಲ್ಲೇ ಮಾಡಿದ್ವಿ. ಸೊ ಆ ಥರ ನಮಗೆ ಥಿಯೇಟರ್ ಅವರು ಡಿಸ್ಟ್ರಿಬ್ಯೂಟರ್ ಕಾಯ್ತಾ ಇದ್ರು ನಮ್ಮ ಪಿಕ್ಚರ್ಗೆ. ಆಮೇಲೆ ನಮ್ಮ ಬ್ಯಾನರ್ಗೆ ಅಂತ ಆಡಿಯನ್ಸ್ ಇದ್ರು ಅವಾಗ. ಓಕೆ. ಸೊ ಜಯಶ್ರೀದೇವಿ ಬ್ಯಾನರ್ ಪಿಕ್ಚರ್ ಬರ್ತಾ ಇದೆ ಅಂದರೆ ವೇಟಿಂಗು, ಕ್ಲಾಸ್ ಆಡಿಯನ್ಸು, ಕಣ್ಣು ಮುಚ್ಕೊಂಡು ಅವ್ರ ಸಿನಿಮಾಗೆ ಹೋಗ್ಬೋದು, ಚೆನ್ನಾಗಿರುತ್ತೆ, ಒಂದು ಕ್ವಾಲಿಟಿ ಸಿನಿಮಾ ಕೊಡ್ತಾರೆ, ಒಂದು ಮೆಸೇಜ್ ಕೊಡ್ತಾರೆ. ಆ ಥರದ್ದೊಂದು ಹೆಸರು ಬಂದ್ಬಿಟ್ಟಿತ್ತು ಅಮ್ಮನಿಗೆ. ಸೊ ಅಷ್ಟು ಹೆಸರು ಮಾಡಿ ಅಂದರೆ ಕನ್ನಡದಲ್ಲಿ ಫಸ್ಟ್ ಲೇಡಿ ಈ ಥರ ಎಲ್ಲ ಆಚೆಯಿಂದ ಬಂದು ಒಂದಷ್ಟು ಸಿನಿಮಾಗಳನ್ನು ಮಾಡಿ ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ನ ಹಾಕೊಂಡು ಮಾಡಿರೋ ಪ್ರೊಡ್ಯೂಸರ್ ಅಂದರೆ ರಾಜ್ಕುಮಾರ್ ಸರ್ ಹೇಳ್ತಿದ್ರು, ಅಮ್ಮ ಜಯಶ್ರೀದೇವಿ ನಿನ್ಗೆ 2 ಗುಂಡಿಗೆ ಇರೋದು, 1 ಗುಂಡಿಗೆ ಅಲ್ಲ ಅಂತ. ಮಂಜುನಾಥ ಪಿಕ್ಚರ್ ಮಾಡಕ್ಕೆ ಹೌದೌದು, ಆ ಟೈಮಲ್ಲಿ ಲಕ್ಷ ಹಾಕೊಂಡು ಅವರೇ ಮೂರ್ತಕ್ಕೆ ಬಂದು ಕ್ಲಾಪ್ ಮಾಡಿದ್ದು ರಾಜ್ಕುಮಾರ್ ಸರ್. ಅವ್ರು ಹೇಳೋರು ಮನೆಗೆ ಹೋದ್ರೆ, ನಿನ್ಗೆ 2 ಗುಂಡಿಗೆ ಇದೆಯಮ್ಮ, ಮಾಡು, ನೀನ್ ಮಾಡ್ತೀಯ, ಮಾಡು, ನಿನ್ಗೆ 2 ಗುಂಡಿಗೆ ಅನ್ನೋರು. ಸೊ ಆ ಥರ ಅವ್ರ ಗುಂಡಿಗೆ ನಿಂತೋಯ್ತು. ಇಲ್ಲಾಂದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ವಿ, ಇನ್ನೂ ಅದ್ಭುತವಾದ ಸಿನಿಮಾಗಳಿತ್ತು. ಸೊ ಯಾವುದು ಓ ಮೈ ಗಾಡ್ ಸಿನಿಮಾ ಇದೆಯಲ್ಲ, ಮುಕುಂದ ಮುರಾರಿ, ಎಂತ ಸಿನಿಮಾ ಗೊತ್ತಾ ಅದು? ಬ್ಯೂಟಿಫುಲ್ ಫಿಲ್ಮ್. ಲಾಸ್ಟ್ ಅಲ್ಲಿ ಸುಮಾರು ದುಡ್ಡು ಕಳ್ಕೊಂಡ್ರಲ್ವಾ? ಇಲ್ಲ, ಲಾಸ್ಟಲ್ಲಿ ಕಳ್ಕೊಂಡಿಲ್ಲ. ನಾವು ವಾಸ್ತು ಅನ್ನೋ ಒಂದು ಅಂಶ ಹಿಡ್ಕೊಂಡ ಮೇಲೆ ನಾವು ಲಾಸೇ ಇಲ್ಲ. ನಾವೆಲ್ಲ ವಾಸ್ತು ಅನ್ನೋದು ಒಂದು ಪಾಯಿಂಟ್ ಕಂಡು ಹಿಡ್ಕೊಂಡು ನಮ್ಮ ಗಂಗಾಧರ್ ಸರ್ ಇದೆ, ನಮ್ಮ ಗುರುಗಳು, ಅವ್ರು ನಮ್ಗೆ ಸಿಕ್ಕಿದ ಮೇಲೆ ಒಂದು ಇಂಟು ಕೊಟ್ರು ಅವರು, ಈ ಥರ ಅಂತ. ಅದ್ರ ಮೇಲೆ ನಾವು ಮತ್ತೆ ಅದನ್ನು ಇದು ಮಾಡಿಕೊಂಡು ಅವರು ಗಂಗಾಧರ್ ಸರಿಂದ ನಾವು ತುಂಬ ಕಲ್ತಿದ್ವಿ. ಈಗ ನನಗೆ ಗುರುಗಳು ಅಂದರೆ ಫಸ್ಟ್ ಗುರುಗಳು ಅವರೇ, ಸೆಕೆಂಡ್ ಗುರು ನಮ್ಮ ಮತ್ತೆ ಆಂಧ್ರದಲ್ಲಿ ಅವರು. ನಾನು ವಾಸ್ತು ಕಲಿತ ಫಸ್ಟ್ ಮೊದಲ ಹೆಜ್ಜೆ ನನ್ನ ಗಂಗಾಧರ್ ಸರ್. ಅವರೇ ನಮ್ಮನ್ನು ಒಂದು ದಡ ಸೇರಿಸಿದ್ರು ಅವಾಗ. ಸರಿ, ದಡ ಸೇರಿಸಿದ್ರು. ಅಮ್ಮನ ಉಳಿಸಿದ್ದಾಗ್ಲಿ ನನ್ನ ಉಳಿಸಿದ್ದಾಗ್ಲಿ ಅವರೇ ಅವಾಗ. ಒಂದು ವಾಸ್ತು ಅನ್ನೋದೊಂದಿದೆ, ಇದರಿಂದ ನೀವು ಸೋತಿರೋದು ಅಂತ ನಮ್ಗೆ ಹೇಳ್ಕೊಟ್ರು ಅವರು. ಆವಾಗ ನಾವು ಎಚ್ಚರಿಕೆ ಆದ್ವಿ, ಇದನ್ನು ಫಾಲೋ ಮಾಡಬೇಕು, ವಾಸ್ತು ಅನ್ನೋದು ಫಾಲೋ ಮಾಡಬೇಕು. ನಮ್ಮ ಬರೀ ಖುಷಿ ಪಟ್ಟರೆ ಆಗಲ್ಲ, ಬರೀ ಕಷ್ಟಪಟ್ಟರೆ ಸಿನಿಮಾ ಮಾಡಿದ್ರೆ ದುಡ್ಡು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕೋರು ನಾವು. ಯಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ತಾರೆ, ಯಾರು ದೊಡ್ಡ ದೊಡ್ಡ ಇಂಡಸ್ಟ್ರಿ ನಡೆಸ್ತಾರೆ, ಯಾರು 10 ಜನಕ್ಕೆ ಊಟ ಹಾಕ್ತಾರೆ, ಅವ್ರು ಚೆನ್ನಾಗಿರ್ಬೇಕು. ಅರ್ಧಾಯ್ತಾ? ಅವ್ರು ಚೆನ್ನಾಗಿದ್ರೆ 100 ಫ್ಯಾಮಿಲಿ ಚೆನ್ನಾಗಿರುತ್ತೆ. ಕರೆಕ್ಟ್ ಅಲ್ವಾ? ಅವ್ರು ಚೆನ್ನಾಗಿಲ್ಲ ಅಂದರೆ 100 ಫ್ಯಾಮಿಲಿ ಊಟ ಇಲ್ಲ. ಕರೆಕ್ಟ್. ಅದರಿಂದ ನಾನು ನನಗೆ ಯಾರನ್ನ ತುಂಬ ದೊಡ್ಡವ್ರು ಕರೀತಾರೆ, ನಾನು ಈ ಥರ ತುಂಬ 100 ಜನಕ್ಕೆ 200 ಜನಕ್ಕೆ ಕೆಲಸ ಕೊಡ್ತಿದ್ದೆ, ಇವತ್ತು ನನಗೆ ಕೆಲಸ ಇಲ್ಲ, ಹಿಂಗೆ ಆಗಿದ್ದೀನಿ ಅಂದಾಗ ನಾನು ಅವ್ರ ವಾಸ್ತು ನೋಡೋಕೆ ಇಮಿಡಿಯೇಟ್ ಹೊಡೋಗ್ಬಿಡ್ತೀನಿ. ಎಲ್ಲ ಸೈಡ್ಗೆ ಇಟ್ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಅಂಥವ್ರನ್ನ ಎಬ್ಬರಿಸ್ಬೇಕು. ನನ್ನ ಕಾನ್ಸೆಪ್ಟೇ ಅಂಥವ್ರನ್ನ. ದೇಶಕ್ಕೆ ಟ್ಯಾಕ್ಸ್ ಕಟ್ಟೋರು ನಾನು ರೆಡಿ ಮಾಡಬೇಕು. ನಾನು ಕಟ್ಟೋಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ 4 ಜನರಿಗೆ ಒಳ್ಳೇದು ಮಾಡಿದಾಗ, ಅವ್ರು ಚೆನ್ನಾಗಿದ್ದಾಗ, ಅವರು 10 ಜನಕ್ಕೆ ಕೆಲಸ ಕೊಟ್ಟಾಗ 10 ಜನ ದೇಶಕ್ಕೆ ಟ್ಯಾಕ್ಸ್ ಕಟ್ತಾರೆ. ಅದು ನನ್ನ ದೇಶ ಸೇವೆ. ಕರೆಕ್ಟ್. ಹೌದು, ಅರ್ಥ ಆಯ್ತಲ್ಲ? ದೇಶಕ್ಕೆ ಟ್ಯಾಕ್ಸ್ ಕಟ್ಟೋರನ್ನ ರೆಡಿ ಮಾಡಿದ್ರೆ ಸಾಕು. ನನಗೆ ಅದೊಂದು ಆಸೆ. ಈಗ ನಂದು ಅಷ್ಟೇ, ನಮ್ಮ ಮಗ ಮಾಡ್ತಾ ಇದೀನಲ್ಲ, GST ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಈಗ ಅವನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅಂದರೆ ಡಿಸೈನ್ ಹಾಕ್ಕೊಡ್ತಾನೆ ಅಷ್ಟೇ, ಬರೀ ಡಿಸೈನಿಂಗ್. ಈಗ ಡಿಸೈನ್ ಹಾಕಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅವನಿಗೂ ಎಲ್ಲ ನಾವು ₹1 ದೇಶಕ್ಕೆ ಮೋಸ ಮಾಡಬಾರ್ದು. ಹೌದೌದು. ನಮ್ಮದು ಈಗ ಪ್ರಪಂಚ ಹಾಳಾಗಿರೋದೇ ಅಲ್ಲಿ. ಗೌರ್ಮೆಂಟ್ಗೆ ಯಾಕೆ ಕಟ್ಟೋದು ಅಂದಾಗ, ಗೌರ್ಮೆಂಟ್ ಯಾಕೆ ಹಾಕ್ಬೇಕು ನಿಂಗೆ ರೋಡು? ಹೌದಲ್ವಾ? ಹೌದೌದು, ಕರೆಕ್ಟ್. ಗೌರ್ಮೆಂಟ್ ಯಾಕೆ ಹಾಕಬೇಕು? ಗೌರ್ಮೆಂಟ್ ಯಾಕೆ ನಿಂಗೆ ಫ್ರೀ ಹಾಕಿ ಕೊಡಬೇಕು? ಗೌರ್ಮೆಂಟ್ ಯಾಕೆ ಫ್ರೀ ಬಸ್ ಕೊಡಬೇಕು? ಅನ್ನೋ ಥರ ಆಗುತ್ತೆ. ಅದರಿಂದ ನಾನು ಟ್ಯಾಕ್ಸ್ ಕಟ್ಟೋರ್ನ, ಚೆನ್ನಾಗಿ ಇರೋರ್ನ, ಇಂಡಸ್ಟ್ರಿಯಲ್ಲೂ ದೊಡ್ಡವ್ರನ್ನ ನನ್ನ ವಾಸ್ತು ಪ್ರಕಾರ ಅವ್ರಿಗೆ ಏನೋ ಒಂದು ಎನರ್ಜಿ ಕೊಟ್ಟರೆ 100 ಫ್ಯಾಮಿಲಿಗೆ ಊಟ ಕೊಡ್ತಾನೆ. ಇಲ್ಲಾಂದ್ರೆ ಅವನಿಗೆ ಊಟ ಇಲ್ಲದ್ರೆ ಕೂತಿದ್ರೆ. ನಾವಾಗಿದ್ವಲ್ಲ ಅವಾಗ. ಈಗ ಸಿನಿಮಾ ಮಾಡಿದ್ರೆ ಸುಮ್ಮನೆ ಇದ್ವಲ್ಲ, ನಾವು ವರ್ಷಕ್ಕೆ 2-3 ಪಿಕ್ಚರ್ ಮಾಡೋರು, 2 ಪಿಕ್ಚರು. ಈಗಿಲ್ಲ. ಏನಕ್ಕಿಲ್ಲ ಅಂದರೆ ಬಿಕಾಸ್ ಆಫ್ ವಾಸ್ತು ಸರಿ ಇಲ್ದಿರ ನಾವು ಸಿನಿಮಾ ಮಾಡಿ ಫ್ಲಾಪ್ ಆಗಿ ಇಲ್ಲ ದುಡ್ಡು ಕಳ್ಕೊಂಡು ಕೋರ್ಟು ಕಚೇರಿ ತಿರ್ಕೊಂಡು ಕೂತಿದ್ದೀವಿ ಅಂತ ನಮ್ಮಂಥ ಪ್ರೊಡ್ಯೂಸರ್ಸ್ ತುಂಬ ಜನ ಆಗಿದ್ದಾರೆ. ಆ ಪ್ರೊಡ್ಯೂಸರ್ಸ್ನೆಲ್ಲ ರೆಡಿ ಮಾಡಬೇಕು. ಆಮೇಲೆ ಅವರು ಎಲ್ಲ ಒಂದು ರಿಕವರಿ ರಿಕವರಿ ಆಗಿ ಇಲ್ಲೊಂದು ಅದ್ಭುತವಾದ ಮನೆ ಕಟ್ಟಿವಿ. ವಾಸ್ತು ಅನ್ನೋದು ಮುಕುಂದ ಮುರಾರಿ ಆಗೋಕ್ಕಿಂತ ಮುಂಚೆ ಕಟ್ಟಿದ್ದ. ಹೌದು, ಕಟ್ಟಿ ನಾವು ಒಂದು ಒಳ್ಳೆ ವಾಸ್ತುಗೆ ಅಂತಲ್ಲ, ನಮ್ಮ ಹತ್ರ ಒಂದು ₹10 ದುಡ್ಡು ಇರಲಿಲ್ಲ. 10,000 ಅಡ್ವಾನ್ಸ್ ಕೊಟ್ಟು ಒಂದು ದೊಡ್ಡ ಮನೆ, 10,000ರಲ್ಲಿ 10,000 ಇಟ್ಕೊಂಡು ಅಡ್ವಾನ್ಸ್ ಕೊಟ್ಟು 2 ಕೋಟಿ ಮನೆ ಕಟ್ಟಿದ್ದೀವಿ. 2 ಕೋಟಿ ರೂಪಾಯಿ ಮನೆ ಲೆಕ್ಕ ಹಾಕಿ. 10,000 ಇಲ್ಲ ಕೊಡೋಕೆ ಅಡ್ವಾನ್ಸು, ಆದರೂ 2 ಕೋಟಿ ರೂಪಾಯಿ ಮನೆ ಕಟ್ಟಿದ್ದೀವಿ. ಸರ್, ನೀವು ಕುರುಕ್ಷೇತ್ರ ಸಿನಿಮಾಗೂ ಕೆಲಸ ಮಾಡ್ತೀರಾ? ಹೌದು. ಸೊ ಈಗ ದರ್ಶನ್ ಅವರು ಬಗ್ಗೆ ನಾನು ಕೇಳಬೇಕು ಅಂತ ಅನ್ಸುತ್ತೆ. ಎಲ್ಲರೂ ನೋಡಿರುವ ರೀತಿ ನೀವು ಹೆಂಗೆ ಅವರನ್ನು ನೋಡಿರೋದು? ಎಂಥ ವ್ಯಕ್ತಿ ಅವರು ಅಂತ? ಸರ್, ಈಗ ಎಂಥ ವ್ಯಕ್ತಿ ಅವೆಲ್ಲ ಸಿನಿಮಾಗೆ ಪ್ರಾಣ ಕೊಡ್ತಾರೆ. ಸಿನಿಮಾಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಪರ್ಸ್ನಲ್ ವಿಷಯ ನಮ್ಗೆ ಗೊತ್ತಿಲ್ಲ.
ಪರ್ಸನಲ್ ಆಗಿ ನಾವು ಹೇಳೋಕ್ಕೂ ಆಗಲ್ಲ. ನಾವು ಅವ್ರ ಪರ್ಸನಲ್ ವಿಷಯಗಳು ಸಿನಿಮಾದಲ್ಲೇ ನಾನು ಕೇಳ್ತಿರೋದು, ಸಿನಿಮಾದಲ್ಲಿ ಬಂದಾಗ ಅಥವಾ ಕುರುಕ್ಷೇತ್ರಕ್ಕೆ ಕೆಲವೊಂದು ಡೈಲಾಗ್ಸ್ಗಳು ಪುಟಗಟ್ಲೆ ಇತ್ತು, ಅದನ್ನೆಲ್ಲ ಹಾರ್ಡ್ ವರ್ಕರು, ತುಂಬಾ ಹೆಲ್ಪಿಂಗ್ ನೇಚರ್ ಇದೆ, ತುಂಬಾ ಒಳ್ಳೆ ಮನುಷ್ಯ. ಕೆಲವೊಂದು ಇರುತ್ತಲ್ಲ ಸರ್ ಪ್ರಾಬ್ಲಮ್ಸ್, ಬೇರೆ ಏನೋ ಅವೆಲ್ಲ ಪರ್ಸನಲ್ ಪ್ರಾಬ್ಲಮ್ಸ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅವೆಲ್ಲ. ಬಟ್ ಜೆಂಟ್ಲ್ಮ್ಯಾನ್, ತುಂಬಾ 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 ಜೆಂಟ್ಲ್ಮ್ಯಾನ್. ಸಿನಿಮಾ ಅಂದ್ರೆ ಪ್ರಾಣ. ಸಿನಿಮಾಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾರೆ. ಸಿನಿಮಾ ಚೆನ್ನಾಗಿ ಬರ್ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ತಾರೆ. ಅಭಿಮಾನಿಗಳಿಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾರೆ ಅಲ್ಲ. ಎಲ್ಲೋ ಎಲ್ಲೋ ಸರ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಏನೋ ಒಂದು ಇರುತ್ತೆ ಆಯ್ತಾ. ಅದನ್ನ 70% ಚೆನ್ನಾಗಿದ್ದಾನ. ಅಲ್ಲ, ನೀವು ಹೇಳದ್ದು ಈ ವಾಸ್ತು ವಿಚಾರದಲ್ಲಿ ನೀವು ಮಾತಾಡ್ತಿದ್ರಲ್ಲ ಆಗ್ಲೇ, ಈಗ ಅವರಲ್ಲೂ ಏನಾದ್ರು ಸಮಸ್ಯೆ ಇರಬಹುದಾ ಅಂತ ನಾನು ಕೇಳ್ತಿರೋದು. ಅಂದ್ರೆ ಅವ್ರ ಮನೆ ಏನಾಗತ್ತೆ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಬೆಳೆದಾಗ ಎಲ್ಲೆಲ್ಲೋ ಪ್ರಾಪರ್ಟೀಸ್ ತಗೊಂತೀವಿ, ಯಾವುದೋ ರಾಂಗ್ ಪ್ರಾಪರ್ಟಿ ಕಡಿಮೆ ಸಿಗುತ್ತೆ ಅಂತ ತಗೊಂಡ್ಬಿಡ್ತೀವಿ. ಅದು ಯಾರು ಪ್ರಾಪರ್ಟಿ ಮಾರ್ತಾ ಇದ್ದಾನೋ ಅವನಿಗೆ ಕೆಟ್ಟದ್ದು ಮಾಡಿದ್ರೇನೆ ಅವನು ಸೇಲ್ ಮಾಡೋದು. ಎಲ್ಲ ಸೇಲ್ಗಿರೋದು ಇತ್ತಲ್ಲ, ಒಳ್ಳೇದಿದ್ರೆ ನನಗೆ ಈ ಮನೆ ಕೊಡಕ್ಕೆ ಕೇಳಿ ಏನಕ್ಕೆ ಕೊಡ್ತೀನಿ? ನಾನು ಕೊಡಲ್ಲ. ಏನಕ್ಕೆ ಕೊಡ್ತೀನಿ? ಹೌದು, ಇದು ಒಳ್ಳೇದು, ಏನಕ್ಕೆ ಕೊಡ್ತೀನಿ? ನನಗೆ ಅದರಿಂದ ಏನೋ ತಗೊಂಡ ಮೇಲೆ ನನಗೆ ಯಾಕೋ ಹೊಡಿತಾ ಐತೆ. ಆ ಒಂದು 1/2 ಎಕರೆ ತಗೊಂಡೆ, ಅವತ್ತಿಂದ ಯಾಕೋ ಸ್ವಲ್ಪ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ಅವ್ನು ಸೇಲ್ ಮಾಡ್ತಾನೆ ಅದನ್ನ. ಇವನ್ ದರಿದ್ರನ ಅವನು ಕೊಡ್ತಾನೆ, ಇನ್ನೊಬ್ಬ ತಗೊಂತಾನೆ. ಅವನು ಹಾಳಾಗ್ಬಿಟ್ಟು ಅವನು ಚಿತ್ರಾನ್ನ ಆಗಿ ಅವನು ಇನ್ನೊಬ್ಬರು ಕೊಡ್ತಾನೆ. ಹಿಂಗೆ 10 ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಮೈಸೂರಲ್ಲಿ ಒಂದು ಯಾವುದೋ ಒಂದು ಮಿಲ್ಲು, ಹಳೆ ಮಿಲ್ಲು ಸರ್, ಒಂದು ಬಿಲ್ಡಿಂಗು, ಹಳೆ ಬೂತ್ ಬಂಗ್ಲೆ ಹತ್ರ ಬಿಲ್ಡಿಂಗು. 1 ವರ್ಷಕ್ಕೆ ಒಬ್ಬೊಬ್ಬ ಓನರ್ ಚೇಂಜು. 5 ಜನ ಓನರ್ ಚೇಂಜ್ ಆದರು. ನಾನು ಕರ್ಕೊಂಡು ತೋರಿಸಿದ್ರು. ಸರ್ ನಾನು 5ನೇವನು ತಗೊಂತಾ ಇದ್ದೀನಿ, 5 ಜನ ಚೇಂಜ್ ಆಗೋರು. ನಾನು ಪೇಪರ್ ನೋಡಿದೆ ಮೊನ್ನೆ. ಇದು ಏನಾಗ್ಬೋದು, ಇರ್ಬೋದು, ಇದನ್ನ ನಾನು ತಗೋಬೇಕಾ ಬೇಡವಾ ಅಂತ ತಗೊಂಡು ತೋರಿಸಿದ್ರು ಆ ಬಿಲ್ಡಿಂಗ್ನ. ಎಲ್ಲ ನೋಡಿದ್ವಿ, ಏನಕ್ಕೆ ಓನರ್ ಚೇಂಜ್ ಆಗ್ತಾ ಇದ್ದಾನೆ ಅಲ್ಲಿ ಅಂತ ಎಲ್ಲ ರಿಸರ್ಚ್ ಮಾಡಿದೆ. ಒಂದು ದಿವಸ ಅಲ್ಲೇ ಇದ್ದೆ. ಯಾಕಂದ್ರೆ ದೊಡ್ಡ ಪ್ರಾಪರ್ಟಿ, 4-5 ಕೋಟಿ ಪ್ರಾಪರ್ಟಿ. ಸೊ ಅದನ್ನ ತಗೋಬೇಕಾರೆ 5 ಕೋಟಿ ಹಾಕ್ಬೇಕಾರೆ ಅವ್ನು ಧೈರ್ಯ ಬೇಕಲ್ಲ. ಯಾಕಂದ್ರೆ 5 ಜನ ಓನರ್ ಚೇಂಜ್ ಆಗೋರೆ ವರ್ಷಕ್ಕೊಬ್ಬನು. 2021 ಒಬ್ಬ, 23 ಒಬ್ಬ, 27-6 ಆ ಥರ ಆಗಿದೆ. 23 ಒಬ್ಬ, ಈಗ 25 ಒಬ್ಬ ತಗೋಬೇಕು. ನಾನು ನೋಡಿದಾಗ ಅಲ್ಲಿ ಏನು ಫಾಲ್ಟ್ ಇದೆ ಅಂತ ಗೊತ್ತಾಯ್ತು ನನಗೆ. ಈಗ ನಾನು ಆಲ್ಮೋಸ್ಟ್ 2 years ಆಯ್ತು ಅನ್ಸುತ್ತೆ ತಗೊಂಡ್ಮೇಲೆ. ಫಸ್ಟ್ ಕ್ಲಾಸ್ ಆಗಿದೆ ನಾನು. ಅಲ್ಲ, ಈ ದರ್ಶನ್ ಅವ್ರ ವಿಚಾರದಲ್ಲಿ ಆ ಥರ ಏನಾದರೂ ನೀವು ಗ್ರ್ಯಾಪ್ ಮಾಡಿದ್ದೀರಾ? ಇಲ್ಲ ಸರ್, ನಾನು ಮಾಡೋಕೆ ಹೋಗಿಲ್ಲ ಸರ್. ಇರಬಹುದು ಅಂತ. ಈಗ ಸರ್ ನಿಜ ಹೇಳ್ತೀನಿ, ಸ್ಥಾನಬಲನೇ ನಿಮ್ಮನ್ನ ನಡೆಸೋದು. ನೀವಿರೋ ಜಾಗ, ನಿಮ್ಮನ್ನ ರಾತ್ರಿ ಮಲಗಿರೋ 12 hours ಮಲಗ್ತಿರಲ್ಲ, 8 hours 10 hours, ನೀವೇನ್ ಬ್ರೀತ್ ಮಾಡ್ತೀರೋ, ಇಲ್ಲಿ ಏನು ವಾತಾವರಣ ಇರುತ್ತೋ, ಇದನ್ನ ಬೆಳಗ್ಗೆ ನಿಮ್ಮನ್ನ ರೂಟ್ ಕಳಿಸೋದು ಸತ್ಯ. ಡೇ ನಿಮ್ಮ ರಾತ್ರಿ ಹೆಂಗಿರುತ್ತೋ ನಿಮ್ಮ ಡೇ ಹಂಗಿರುತ್ತೆ, ನಿಮ್ಮ ಮನೆ ಹೆಂಗಿರುತ್ತೋ ನಿಮ್ಮ ಜೀವನ ಹಂಗಿರುತ್ತೆ. ನಿಮ್ಮ ಮನೆ ನಿಮ್ಮ ಜೀವನ ಅಷ್ಟೇ ಸರ್. ಮನೆ ಎನರ್ಜಿನೇ ನಿಮ್ಮನ್ನ ಮುಂದೆ ಕಳಿಸೋದು. ಸರ್ ನಾನು ಸುಮ್ಮನೆ ಒಂದಲ್ಲ ಎರಡಲ್ಲ, ಯಾವುದೋ ಒಂದು ಇಲ್ಲೇ ನೆಲಮಂಗಲ ಹತ್ರ ಒಂದು ನಿಮ್ಮೆಲ್ಲ ಟಿವಿಲೆಲ್ಲ ಬಂದಿತ್ತು. ಹೆಂಡ್ತಿನೇ ಗಂಡನ ಸಾಯಿಸ್ಬಿಡ್ತಾಳೆ. 5 ವರ್ಷ ಲವ್ ಮಾಡಿ ಮದುವೆ ಮಾಡಿಕೊಂಡು ಇರೋ ಗಂಡನ್ನ ಹೆಂಡ್ತಿನೇ ಸಾಯಿಸ್ತಾರೆ. ಆ ಮನೆ ಕರೆದು ನಾನು ತೋರಿಸಿದ್ರು. ಎಮ್ಮನೆ ಗಂಡನ ಸರ್ ನಾನು ತುಂಬ ಇಷ್ಟಪಟ್ಟು ಗಂಡನ್ನೇ ಸಾಯಿಸ್ಬಿಟ್ಟಿದ್ದೀನಿ. ಏನಾಯ್ತು ಈ ಮನೇಲಿ ನನಗೆ? ಅಷ್ಟು ಮಾಡುತ್ತೆ ಮನೆ. ಜನರ ತಪ್ಪಿಲ್ಲ, ಮನೆದ ತಪ್ಪು, ನಿಮ್ಗಿರೋ ಎನರ್ಜಿ ತಪ್ಪು. ಅಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಆ ಥರ ಕ್ರಿಯೇಟ್ ಆಗುತ್ತೆ ಜಗಳ. ಇಬ್ರಿಗೂ ಜಗಳ ಕ್ರಿಯೇಟ್ ಆಗಿ ಒಂದು ಪೀಕ್ ಹೋದಾಗ ಹಾಕ್ಬಿಡೋದು, ಹೆಂಡ್ತಿನ ಹೊಡೆಯೋದು, ಇಲ್ಲ ಹೆಂಡ್ತಿ ಗಂಡನ ಹೊಡೆಯೋದು, ಈ ಥರ ಆಗುತ್ತೆ. ಸರ್, ನೀವು ಆಗಲೇ ಅಮೃತ ವರ್ಷಿಣಿ ಬಗ್ಗೆ ಮಾತಾಡ್ತಾ ಕಳೆದ ಎಪಿಸೋಡಲ್ಲಿ ಹೇಳ್ತಿದ್ರಿ ಕೋಟಿ ನೋಡಿರುವ ಸಿನಿಮಾ ಅದು ಅಂತ ಹೇಳಿದ್ರಿ. ಎಷ್ಟು ಕಲೆಕ್ಷನ್ ಆಯಿತು ಸರ್ ಹಂಗದು? ಅದು ಅಮೃತ ವರ್ಷಿಣಿ ನಿಮಗೆ ಅದು ಅಷ್ಟೇ 1 ಕೋಟಿ ಮೇಲೆ. ಕೋಟಿ ಮೇಲೆ ಬಿ ಕೆ ಟಿ 1 ಕೋಟಿ ಬಂದ್ಬಿಡ್ತಾವ. ಹಾಕಿರೋದೆಲ್ಲ ಒಂದು 45-50 lakhs ಒಳಗಡೆ, 50 ಲಕ್ಷ. ಓಕೆ, ಅವಾಗೆಲ್ಲ ನಟರ ಪೇಮೆಂಟ್ ಕೂಡ ಕಡಿಮೆ ಇತ್ತು. ನಮ್ಮೂರ ಮಂದಾರವಿ ಅಮೃತ ವರ್ಷಿ ಬಂದಿರೋ ಲಾಭದಲ್ಲಿ ನಾವು ದೊಡ್ಡ ಆಫೀಸ್ ಮಾಡಿದ್ವಿ. ಗಾಂಧಿನಗರದಲ್ಲಿ ದೊಡ್ಡ ನಮಗೆ ಒಂದು ಆಫೀಸ್ ಬೇಕಾಗಿತ್ತು. ಆಫೀಸ್ ಮಾಡಿದ್ವಿ. ಅದು ರೈಸ್ ವ್ಯೂ ಹೋಟ್ಲ್ ಇದೆಯಲ್ಲ, ರೈಸ್ ವ್ಯೂ ಹೋಟ್ಲ್ ಬ್ಯಾಕ್ ಸೈಡ್ ಅಹುಜಾ ಚೇಂಬರ್ ಅಂತ. ಅಲ್ಲಿ ತುಂಬಾ ದೊಡ್ಡದು ಭಜನ್ ಲಾಲ್ ಅಂತ ದೊಡ್ಡ ಫೈನಾನ್ಸರ್ ಇದ್ರು. ಅಲ್ಲಿಗೆ ಅಮಿತಾಬ್ ಬಚ್ಚನ್ ಎಲ್ಲ ಬಂದು ಹೋಗಿದ್ರು ಆ ಆಫೀಸ್ಗೆ. ಹಿಂದಿ ಫೈನಾನ್ಸರ್ ಅವರು ಭಜನ್ ಲಾಲ್ ಅಂತ. ಬೆಂಗಳೂರಿಗೆ ಯಾವ ಸ್ಟಾರ್ ಬಂದ್ರು ಇವ್ರ ಆಫೀಸ್ಗೆ ಬರೋರು.
ಓಕೆ. ಗೋವಿಂದ್ ಅವ್ರು ಬಂದಿದ್ದಾರೆ, ಶತ್ರುಘ್ನ ದೊಡ್ಡ ದೊಡ್ಡವ್ರು ಬರೋದು. ಅದು ಅಮ್ಮನಿಗೆ ಆ ಆಫೀಸ್ ಮೇಲೆ ಒಂದು ಆ ಕಾಯಿಸು ತಗೋಬೇಕು ಅಂದರೆ ಅವರ ಆಫೀಸು ಅಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಬಂದೋಗಿರೋ ಆಫೀಸ್ ಅಲ್ವಾ, ನಾವು ತಗೊಳ್ಳೋಣ ಒಂದು ಆಸೆ ಅದು. ನಮಗೆ ಗೊತ್ತಿಲ್ಲ, ವಾಸ್ತು ಎಲ್ಲ ಗೊತ್ತಿಲ್ಲ, ನಾವು ನೋಡ್ತಿರ್ಲಿಲ್ಲ. ಸೊ ಅವ್ರೇನಾಯ್ತು, ಹಿಂದಿ ಸಿನಿಮಾಗಳು ಕೊಟ್ಟು ಲಾಸ್ ಆಗಿ ಫೈನಾನ್ಸು ಅವರು ಖಾಲಿ ಮಾಡಿಬಿಟ್ರು, ಅಂದರೆ ಆಫೀಸನ್ನು ಸೇಲ್ ಮಾಡಿಬಿಟ್ರು. ನಮಗೆ ಗೊತ್ತಿಲ್ಲ ಅವರು ಸೇಲ್ ಆಗಿರೋದು ಲಾಸಿಂದ ಅಂತ. ನಾವು ತಗೊಂಬಿಟ್ವಿ ಅವಾಗ 40 ಲಕ್ಷಕ್ಕೆ. ನಾವು 25 lakhs 30 lakhs ಗೊತ್ತಿಲ್ಲ ಕರೆಕ್ಟಾಗಿ ಫಿಗರ್ ತಗೊಂಡ್ಬಿಟ್ಟಿವಿ. ತಗೊಂಡ್ಮೇಲೆ ನಾವು ಸ್ವಲ್ಪ ಎಲ್ಲ ರಿನೋವೇಷನ್ ಮಾಡಿ ಇಲ್ಲಿ ಅಮಿತಾಬ್ ಬಚ್ಚನ್ ಕೂತಿದ್ದಾರೆ ಈ ಚೇರಲ್ಲೆಲ್ಲ ಅನ್ನೋದು ನಮ್ಗೆ ಒಂಥರ ಇರುತ್ತಲ್ಲ ಸರ್ ಅಭಿಮಾನ. ಅದು ಅಂತೇಳ್ಬಿಟ್ಟು ಆ ಫೋಟೋಗಳೆಲ್ಲ ಹಾಕಿದ್ರು, ಆ ಫೋಟೋ ಎಲ್ಲ ಹಂಗೆ ಇಟ್ಕೊಂಡು ಹಂಗೆ ನಾವು ಸೆಟ್ ಮಾಡ್ಕೊಂಡು ಆ ಆಫೀಸ್ಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಕೊಡ್ತು ನೋಡಿ ಸರ್ ನಮಗೆ ಚಿತ್ರಾನ್ನ ಅಂದರೆ ಚಿತ್ರಾನ್ನ. ಅದಾದ್ಮೇಲೆ ಯಾವ ಸಿನಿಮಾ ಮಾಡ್ರಿ ನೀವು ಅಲ್ಲಿ ಲಾಸ್ ಆಗಿದ್ದು ಯಾವುದು? ಅದೇ ಯಾವುದು ಒಂದೇ ಮಾತರಂ ಅದು ಇಲ್ಲ, ಮಂಜುನಾಥನು ಅಲ್ಲೇ ಮಾಡಿದ್ದು. ಮಂಜುನಾಥ ಅಷ್ಟು ಚೆನ್ನಾಗಿದ್ದು ಹಿಟ್ ಆಗ್ಲಿಲ್ಲ. ನಮ್ಮ ದುಡ್ಡು ನಾವು ಕೂತಿರೋ ಜಾಗ ಚೆನ್ನಾಗಿಲ್ಲ, ನಾವು ಆಫೀಸ್ ನಾವು ವ್ಯವಹಾರ ಮಾಡೋ ಜಾಗ ಚೆನ್ನಾಗಿಲ್ಲ. ಸೊ ಅದು ಏನೇನೋ ಇರುತ್ತೆ, ಒಂದಲ್ಲ ಎರಡಲ್ಲ. ಮಂಜುನಾಥ ಪಿಕ್ಚರ್ ಮಾಡುವಾಗ ಒಂದೇ ಮಾತರಮ್ಮು, ಅದಾದ್ಮೇಲೆ ಅದ್ರ ಹಿಂದೆನೆ ಸುವಿ ಸೂಲಾಲೆ ಅಂತ ಮಾಡಿದ್ವಿ, ಗಡಿಬಿಡಿ ಕೃಷ್ಣ ಮಾಡಿದ್ವಿ, ಎಲ್ಲ ಫ್ಲಾಪ್. ಅಲ್ಲೇನು ಕೂತ್ಕೊಂಡು ಮಾಡಿದ್ವಿ ಎಲ್ಲ ಫ್ಲಾಪ್. ಆಫೀಸ್ ಕೂತು ಮಾಡಿದ ಸಿನಿಮಾ ಎಲ್ಲ ಫ್ಲಾಪ್. ನಾನೊಂದು ಪಿಕ್ಚರ್ ಮಾಡಿದೆ ಅಲ್ಲೇ ಆಫೀಸಲ್ಲಿದ್ದಾಗ, ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್. ಸೊ ಕಲ್ಪನಾ ಥಿಯೇಟರ್ ಅಂತ ಒಂದಿತ್ತು ಹಳೇದು, ಅದು ನನ್ನ ಸಿನಿಮಾನ ಲಾಸ್ಟ್. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡು 50ನೇ ದಿವಸ ಲಾಸ್ಟ್ ಮಾಡಿ ಪಿಕ್ಚರ್ ಡೆಮಾಲಿಷ್ ಮಾಡಿದ್ರು ಥಿಯೇಟ್ರ್, ಕಲ್ಪನಾ ಥಿಯೇಟ್ರಲ್ಲಿ. ಸೊ ಆ ಥರ ಆಫೀಸಲ್ಲಿ ಎಲ್ಲ ನಮಗೆ ಲಾಸ್. ನಾವು ಇನ್ನೊಬ್ರು ಕೊಟ್ವಿ, ಅದನ್ನು ನಾವು ಸೇಲ್ ಮಾಡ್ಬಿಟ್ವಿ ಅಲ್ವಾ, ಫುಲ್ ಲಾಸ್ ಆಗ್ತಾ ಇದೆ. ಲಾಸ್ಟ್ಗೆ ಹೆಂಗಾಯ್ತು ಅಂದರೆ ನಮ್ಮ ಸಾಲಗಾರ ಜಾಸ್ತಿ ಆಗ್ಬಿಟ್ಟು ಆಫೀಸ್ಗೆ ಬೀಗ ಹಾಕೋದು. ಆಫೀಸ್ಗೆ ಬೀಗ ಇರುತ್ತಲ್ಲ ಹಿಂಗೆ, ಒಬ್ಬ ಫೈನಾನ್ಸರ್ ಬಂದು ಒಂದು ಬೀಗ ಹಾಕಿದ್ರೆ ಇನ್ನೊಬ್ಬ ಫೈನಾನ್ಸ್ ಇನ್ನೊಂದು ಬೀಗ ಹಾಕೊಂಡು ಹೋಗೋದು. 2 ಬೀಗ ಹಾಕಿದ್ರು. ಆವಾಗ ಇದು ಬೇಡ ಅಂತ ಬಿಟ್ಬಿಟ್ಟು ನನ್ನ ಅಮ್ಮನಿಗೆ ಆವಾಗ ಸ್ವಲ್ಪ ವಾಸ್ತು ಅನ್ನೋದು ಹುಡುಕಿ, ವಾಸ್ತು ಪ್ರಕಾರ ಏನೋ ಅಂತ, ನಮ್ಮ ಮನೇನೂ ಚೆನ್ನಾಗಿಲ್ಲ, ನಮ್ಮ ಆಫೀಸ್ ಚೆನ್ನಾಗಿಲ್ಲ, ಬರೀ ಎಫರ್ಟ್ ನಡೆಯಲ್ಲ, ವಾಸ್ತು ಬಲ ಇರಬೇಕು. ನಮ್ಮ ಹಣೆ ಬರ ಸ್ವಲ್ಪ ಕೆಟ್ಟಿತ್ತು, ವಾಸ್ತು ಚೆನ್ನಾಗಿಲ್ಲ ಅಂದರೆ ನಿಮ್ ಬಿದ್ದೋದ್ರಿ. ಗೆಲುವು ನೋಡಿದ್ರಿ, ಸೋಲು ನೋಡಿದ್ವಿ. ಇಲ್ಲ ಮನೆ ಆ ಆಫೀಸಲ್ಲಿ ಗೆಲುವಿಲ್ಲ, ಬರೀ ಸೋಲೆ. ಅಮ್ಮ ಅದರಿಂದ ಏನಾದ್ರು ಫ್ರಸ್ಟ್ರೇಷನ್ ಹೋಗಿದ್ರಾ? ಅಂದ್ರೆ ಅಲ್ಲ, ಅವಾಗ ಫ್ರಸ್ಟ್ರೇಷನ್ ಆಗಿತ್ತು, ತುಂಬಾನೇ ಏನೇನೋ ಆಗಿತ್ತು. ಸೊ ಅದು ಎಲ್ಲ ಬಿಟ್ಟು ನಾವು ಮತ್ತೆ ನಮ್ಮ ಆಫೀಸಿನ ನಾವ್ ಯಾರೋ ಸಾಲ ಕೊಡ್ಬೇಕಿತ್ತಲ್ಲ, ಬೀಗ ಹಾಕಿದ್ರಲ್ಲ ಒಬ್ರು ಯಾರೋ, ಅವ್ರಿಗೆ ಕೊಟ್ಬಿಟ್ವಿ. ದುಡ್ಡು ಕೊಡ್ಬೇಕಾಗಿತ್ತು. ನೋಡಪ್ಪ ನಮ್ಮ ಕೈಲಿ ಆಗಲ್ಲ, ಆಫೀಸ್ ನೀನೇ ತಗೊಂಡ್ಬಿಡು, ಬೀಗ ಹಾಕಿದ್ಯಲ್ಲ ನೀನೇ ತಗೊಂಡ್ಬಿಡು, ಬಾ ರಿಜಿಸ್ಟರ್ ಮಾಡ್ತೀವಿ ಅಂತ ಕರ್ಕೊಂಡೋಗಿ ಕೊಟ್ಬಿಟ್ರು. ಅವರು ಚಿತ್ರಾನ್ನ ಆಗ್ಬಿಟ್ರು. ಹೌದಾ? ನಮ್ಮ ಮುಂದೆನೆ ಚಿತ್ರಾನ್ನ ಆಗ್ಬಿಟ್ರು. ಆಗ ಅದಾದ್ಮೇಲೆ ಅವ್ರಿನ್ನ ಯಾರಿಗೂ ಕೊಟ್ರು, ಅವರು ಚಿತ್ರಾನ್ನ, 4-5 ಜನ ಚಿತ್ರಾನ್ನ ಅದರಲ್ಲಿ. ಅದಕ್ಕೆ ಇವಾಗ ಯಾರು ಇಲ್ಲ, ಬೀಗ ಹಾಕಿಟ್ಬಿಟ್ಟವ್ರು, ಅದನ್ನ ಯಾರು ಬರಲ್ಲ ಅದಕ್ಕೆ. ಸರ್, ಈಗ ಅಮೃತ ವರ್ಷಿಣಿ ಅಂತ ಹೇಳಿದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಸರ್? ಯಾವ್ದಾದ್ರು ಒಂದು ಸುಂದರಗಳಿಗೆ ಶೂಟಿಂಗ್ ಸೆಟ್ ಅಲ್ಲಿ ಆಗಿರುವಂತ ಘಟನೆ, ಆತರ ಏನಾದ್ರು ಒಂದು ನೆನಪು ಹಂಚ್ಕೋಬಹುದಾ ಅಂತ? ಸೊ ಅಮೃತ ವರ್ಷಿಣಿ ಅದು ಅಂದ್ರೆ ಡೈಲಿ ಒಬ್ಬರೇ ಆರ್ಟಿಸ್ಟು, ಇಬ್ಬರೇ ಆರ್ಟಿಸ್ಟು, ಮಜಾ ಇಲ್ಲ. ಅಂದ್ರೆ ಸಿನಿಮಾ ಶೂಟಿಂಗ್ ಮಾಡುವಾಗ ಅಷ್ಟು ಮಜಾ ಇರ್ಲಿಲ್ಲ. ಅದು ಏನೋ ಒಂದು ಸುಮ್ಮನೆ ಏನೋ ನಿಧಾನಕ್ಕೆ, ಅವೆಲ್ಲ ಸ್ಲೋ, ಸಿನಿಮಾನೇ ಸ್ಲೋ ಅಲ್ವಲ್ಲ. ಆಮೇಲೆ ಜನ ಇಲ್ಲ, ಗಲಿಬಿಲ್ ನಾವು ಹಬ್ಬ ಗಿಬ್ಬ ಇವೆಲ್ಲ ಮಾಡ್ಬಿಟ್ಟು ಅದೆಲ್ಲ ಅದಿದ್ದ ಒಂದು ಏನೋ ಸ್ಪಿರಿಟ್, ಒಂದು ಇದ್ರಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಏನ್ ಮಾಡ್ತಾ ಇದಾರೆ ಗೊತ್ತಾಗಲ್ಲ, ಬರೀ ಫೇಸ್ ಎಕ್ಸ್ಪ್ರೆಷನ್ಸು. ಶೂಟಿಂಗ್ ನಡೆಯುವಾಗ ನಿಮ್ಗೆ ಅದೇನು ಅನಿಸ್ತಾ ಇಲ್ಲ. ಅರ್ಥ ಆಯ್ತು ನಿಮ್ಗೆ? ಒಂದು ಶೂಟ್ ಮಾಡುವಾಗ ಒಂದು ಇದಿರುತ್ತೆ. ಒಂದು ಈಗ ನಮ್ಮ ಹಬ್ಬ ಫಿಲಿಮ್ ಮಾಡುವಾಗ ಈ ಒಂದು ಸಾಂಗ್ ಮಾಡ್ತೀವಿ, ಮಾಮ ಮಸ್ತಿ ಅಳಗಂಗಿ ಜಸ್ತಿ, ಅದು ಒಂದು ಇದಿದೆ ಸಾಂಗ್. ಇದೆಲ್ಲ ಮೀಸೆ ಎಲ್ಲ ತೆಗೆದ್ಬಿಟ್ಟು ಸೀರೆ ಉಟ್ಕೊಂಡು ಒಂದು ಸಾಂಗ್ ಇದೆ, ಮಾಮ ಮಸ್ತಿ. ಅದು ಮಾಡೋವಾಗ ಒಂದು ನಕ್ಕಿದೀವಿ 2 ದಿವಸ 3 ದಿವಸ ಅದೊಂದೇ ರೂಮಲ್ಲಿ ಮಾಡಿದ್ದು. ಅಂಬರೀಷ್ ಅಣ್ಣ ಸೀರೆ ಕಟ್ಕೊಂಡ್ ಬಂದ್ಬಿಟ್ಟು ಎಲ್ಲರಿಗೂ ಸುಮ್ಮನೆ ಹತ್ರ ಬರೋದು ಹಿಂಗೆ ಹೇಗೆ ಅನ್ನೋದು, ಹಿಂಗೆ ಏನು ಆಟ ಆಡ್ಸಿದ್ರು ಅಂದ್ರೆ ಒಂದೊಂದು ಆಟ ಆಡ್ಸಲ್ಲ. ಅಂಬರೀಷ್ ಅಣ್ಣ ಸೀರೆ ಕಟ್ಬಿಟ್ಟು ಸೀರೆ ಉಟ್ಬಿಟ್ಟು ಸುಮ್ಮನೆ ಹಿಂಗ್ ಮುಸ್ಕಾಕೊಂಡು ಹೋಗೋದು, ಯಾರಿಗ ಹೋಗಿ ಹಿಂಗ್ ಡಿಕ್ಕಿ ಹೊಡೆಯೋದು, ಏನೇನೋ ಮಾಡ್ತಿದ್ರು. ಸೊ ಅಷ್ಟು ಮಜಾ ನಿಮ್ಗೆ ಇದ್ರಲ್ಲಿ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಮೇಕಿಂಗ್ ಅಲ್ಲಿ ಸಿನಿಮಾ ನಾವು ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ, ಅದು ರಿಕಾರ್ಡಿಂಗ್ ಬಿದ್ದ ಮೇಲೆ ನಾವು ಸಿನಿಮಾ ಹಂಗೆ ನೋಡಿದ್ರೆ
ಏನಿದೆ ಈ ಪಿಕ್ಚರಲ್ಲಿ ಅನ್ಸ್ಬಿಡ್ತು ನನಗೆ. ಓಕೆ. ಬರೀ ಸೌಂಡ್ ಇಲ್ದಿರ ನೋಡ್ತೀವಲ್ಲ ಸರ್ ರಶ್. ಹೌದೌದು. ಶೂಟ್ ಆದ್ಮೇಲೆ ಒಂದು ರಶ್ ನೋಡಕ್ ಹೋಗ್ತಿದ್ವಿ, ಅವಾಗ ರಶ್ ನೋಡೋದೇ ದೊಡ್ಡ ವಿಷಯ. ಹೌದು. ಅಮೃತ ವರ್ಷಿಣಿ ಪಿಕ್ಚರ್ ಮಾಡಿದ್ಮೇಲೆ ಇವತ್ತು ಒಂದು ಶೆಡ್ಯೂಲ್ ಆಯ್ತಾ, ತಗೊಂಬಂದು ಡೆವಲಪಿಂಗ್ ಮಾಡಿಸಿ ಲ್ಯಾಬಲ್ಲಿ ರೆಡಿ ಇದ್ರೆ ನಾವು ಹೋಗಿ ಫೋನ್ ಮಾಡ್ತಿದ್ವಿ. ರಾಮಮೂರ್ತಿ ಅಂತ ಒಬ್ಬರು ಇತ್ತು ಅಲ್ಲಿ, ಫೋನ್ ಮಾಡಿಸಿ ನಾವು ರಶ್ ನೋಡ್ಬೇಕು ಬರ್ತೀವಿ ನಾವು. ಹೋಗಿ ರಶ್ ಹಾಕೊಂಡು ನೋಡ್ತಾ ಇದ್ರೆ ಬರೀ ಸೌಂಡ್ ಇಲ್ದಿರ ಸುಮ್ಮನೆ ಬರೋದು ಹಿಂಗೆ ಪಿಕ್ಚರ್ ಪೂರ್ತಿ. ಹೆಂಗೆ ಈ ಪಿಕ್ಚರ್ ಏನ್ ಮಾಡೋದು? ನಿಧಾನ ಸ್ಲೋ ಹೋಗೋದು ಕ್ಯಾಮ್ರಾಗಳೆಲ್ಲ, ಬೋರ್ ಹೊಡೆದ್ಬಿಡ್ದು ಹಂಗೆ ನೋಡಕ್ಕೆ. ನಾನು ಅದು ಏನ್ ಇಷ್ಟೊಂದು ಇದೆ ಅನ್ನೋದು. ಆಮೇಲೆ ಅದಕ್ಕೆಲ್ಲ ಸೌಂಡು, ಆ DA ಕಲರಿಂಗು ಎಲ್ಲ ಬಿದ್ದ ಮೇಲೆ ಸೌಂಡೇ ಸಿನಿಮಾ. ಸೌಂಡ್ ಇಲ್ಲ ಅಂದ್ರೆ ಸಿನಿಮಾ ಇಲ್ಲ, ಅದು ಆ ಸಾಂಗ್ ಇಲ್ಲ ಅಂದ್ರೆ ಸಿನಿಮಾ ಇಲ್ಲ. ಬಿತ್ತು ನೋಡಿ ಸರ್. DA ಮಾಡಿದ್ಮೇಲೆ ಆಮೇಲೆ ಫಸ್ಟ್ ಕಾಪಿ ನೋಡ್ತಾ ಇದ್ರೆ ದಿನೇಶ್ ಬಾಬುಗೆ ಹ್ಯಾಟ್ಸ್ ಆಫ್ ಅಂದ್ವಿ. ನೀವೆಲ್ಲ ಫಸ್ಟ್ ಕಾಪಿ ಎಲ್ಲಿ ನೋಡ್ತಿದ್ದಿದ್ದು ಸರ್? ಡಬ್ಬಿಂಗ್ ಇದ್ರಲ್ಲೇನಾ ಅಥವಾ ಅಲ್ಲೇ ಪ್ರಸಾದ್ ಲೆಬಲ್? ಪ್ರಸಾದ್ ಒಂದ್ಸಲ ಎಲ್ಲ ಹಾಕೊಂಡು ನೋಡ್ತಿದ್ದೆ, ಎಲ್ಲ ಹಾಕೊಂಡು ಪ್ರಸಾದ್ ಲೆಬಲ್ ನೋಡಿ. ಅಲ್ಲೇನಂದ್ರೆ ಆಚೆ ಕೊಡ್ತಿರ್ಲಿಲ್ಲ. ಫುಲ್ ಪೇಮೆಂಟ್ ಕ್ಲಿಯರ್ ಆದ್ರೆ ಎಲ್ಲ ಯಾರನ್ನ ಬನ್ನಿ ಇಲ್ಲಿ ನೋಡ್ಕೊಳ್ಳಿ ಅಷ್ಟೇ. ಪೇಮೆಂಟ್ ಫುಲ್ ಕ್ಲಿಯರ್ ಆದ್ಮೇಲೆ ಆಚೆ ಕೊಡೋದು. ಅಂದ್ರೆ ಫುಲ್ ಎಡಿಟಿಂಗ್ ಇದೆಲ್ಲ ಅಲ್ಲೇ ನಡೀತಿದ್ದ? ಎಲ್ಲ ಅಲ್ಲೇ ನಡೀತಿತ್ತು. ಎಷ್ಟು ಖರ್ಚಾಗ್ತಿತ್ತು ಒಂದು ಎಡಿಟಿಂಗು ಡಬ್ಬಿಂಗು ಇದೆಲ್ಲ ಸೇರಿದ್ರೆ? ಅವಾಗೆಲ್ಲ ಸೇರಿ 1 ಲಕ್ಷ ಅಷ್ಟೇ. ಅಷ್ಟು ಎಲ್ಲ ಸೇರಿ 1 ಲಕ್ಷ. ಎಡಿಟಿಂಗ್ ಡಬ್ಬಿಂಗ್ ಎಲ್ಲ ಸೇರಿನಾ 1 ಲಕ್ಷನೇ ಆಗ್ತದೆ. ಲ್ಯಾಬ್ ಕಟ್ತಾ ಇದೆ ಒಂದು ಸಿನಿಮಾ ಎಲ್ಲ ಫಿನಿಶ್ ಮಾಡ್ಕೊಂಡು ಡೆವಲಪಿಂಗ್ ಎಲ್ಲ ಒಂದೂವರೆ ಲಕ್ಷ 2 ಲಕ್ಷ ಅಷ್ಟೇ ಬಿಲ್ಲು, ಲ್ಯಾಬ್ ಬಿಲ್ಲು. ಆಮೇಲೆ ಬರ್ತಾ 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 ಸ್ವಲ್ಪ ಜಾಸ್ತಿ ಆಯಿತು. ಬರ್ತಾ ಬರ್ತಾ ಥಿಯೇಟ್ರ್ಗಳು, ನಮ್ಮ ಹಬ್ಬ ಫಿಲಿಮು ಅವೆಲ್ಲ ಮಂಜುನಾಥಾಗೆ ಹೆವಿ ಬಿಲ್ಲು, 1 ಕೋಟಿ. ಹೌದಾ? 1 ಕೋಟಿ ರೂಪಾಯಿ. ಅಂದರೆ ಪ್ರಿಂಟ್ ಜಾಸ್ತಿ ಅಲ್ವಾ? ಪ್ರಿಂಟ್ಗಳೆಲ್ಲ ಥಿಯೇಟ್ರಿಗೆ ಒಂದು ಪ್ರಿಂಟ್ 75,000 ಅವಾಗ. ಒಂದು ಪ್ರಿಂಟ್ ಬಾಕ್ಸ್, ಒಂದು ಬಾಕ್ಸ್ 75,000. ಎಷ್ಟು ಬಾಕ್ಸ್ ಹಾಕ್ತಿದ್ರಿ? ಎಷ್ಟು ಪ್ರಿಂಟ್ ಹಾಕ್ತಿದ್ರಿ? ಅದು ಜಾಸ್ತಿ ಹಾಕಿದ್ವಿ. ಮಂಜುನಾಥ 100 ಪ್ರಿಂಟ್. ತೆಲುಗು ಬೇಕು, ಕನ್ನಡ ಬೇಕು, ಆ ಥರ ಎಲ್ಲ ಲ್ಯಾಂಗ್ವೇಜ್ 100 ಪ್ರಿಂಟ್, 120 ಪ್ರಿಂಟ್ ಹಾಕಿದ್ರು. ಅವಾಗ 1 ಕೋಟಿ ಆಯ್ತು. ಅವಾಗ 1 ಕೋಟಿ. ಅಲ್ಲ, ನಾರ್ಮಲಿ ಈ ಸಿನಿಮಾಗಳಲ್ಲಿ ಎಷ್ಟು ಪ್ರಿಂಟ್? ಸಣ್ಣದೆಲ್ಲ ಪ್ರಿಂಟ್ ಎಲ್ಲ 25 ಥಿಯೇಟ್ರು ಅಷ್ಟೇನಾ? ಅಷ್ಟೇ 25 ಥಿಯೇಟ್ರ್. ಆಮೇಲೆ ಇಲ್ಲ ಆದ್ಮೇಲೆ ಮತ್ತೆ ಹಳ್ಳಿಗಳಿಗೆ ಕಳಿಸ್ತಾರೆ. ಆಮೇಲೆ ಅದೇ ಪ್ರಿಂಟ್ ನ ಇಲ್ಲಿ 4 ವಾರ ಆದ್ಮೇಲೆ ಇಲ್ಲಿ ತೆಗಿತಾರಲ್ಲ. ಈಗ ಇಲ್ಲಿ ಮೈಸೂರು ತೆಗೆದ್ರು, ಮೈಸೂರು ತೆಗೆದ್ರೆ ಮತ್ತೆ ಗುಂಡ್ಲುಪೇಟೆ, ನಿಮ್ಗೆ ಟಿ ನರಸೀಪುರ, ಈ ತರ ಸೈಡ್ಗೆ ನಂಜನಗೂಡು. ಕಾರಣಕ್ಕೆ ನಾವು ಹಳ್ಳಿಗಳಲ್ಲಿದ್ದಾಗ ಇಲ್ಲೆಲ್ಲ ಒಂದು 50-100 ದಿನ ಆದ್ಮೇಲೆ ಅಲ್ಲಿಗೆ ಬರ್ತಿತ್ತು. ಹೌದು, ಸಿನಿಮಾ ಬಂತ ಅಂತ ನೋಡ್ಕೊ ಬರ್ತಿದ್ರು. ಹೌದೌದು. ಈಗ ಮೈಸೂರು ಒಲಂಪಿ ಹಾಕಿದ್ವಿ, ಇಲ್ಲ ಪ್ರಭಾ ಹಾಕಿದ್ವಿ. ಸೊ ಅಲ್ಲಿಂದ ಬೇರೆ ಕಡೆ ಇಲ್ಲಿ 3 ವಾರ ಆದ್ಮೇಲೆ ತೆಗೆದು ಮತ್ತೆ ಅದೇ ಬಾಕ್ಸ್ ನ ಅಲ್ಲಿಗೆ ಹಾಕೋದು. ಅದಾದ್ಮೇಲೆ ಇನ್ನೊಂದ್ ಕಡೆ ಹಂಗೆ ಶಿಫ್ಟ್ ಆಗ್ತಾ ಇತ್ತು ಒಂದೇ ಬಾಕ್ಸ್. ಅದಕ್ಕೆ ತುಂಬಾ ದಿನ ಸಿನಿಮಾಗಳು 1 ವರ್ಷ ಇರ್ತಾ ಇತ್ತು. ಆದ್ರೆ ನಮ್ಮೂರಿಗೆ ಬರುತ್ತೆ ನೋಡೋಣ ಅಂತ ಕಾಯೋರು ಇದು ಬರುತ್ತೆ ನಮ್ಮೂರಿಗೆ ಹಾಕ್ತಾರೆ 50 ದಿನ 60 ದಿನ ಬೇಕಾಗೋದು ಒಂದೊಂದ್ಸಲ. ಹೌದೌದು. ಸೂಪರ್ ಹಿಟ್ ಆಯ್ತು ಅಂದ್ರೆ ಪ್ರಿಂಟ್ ಜಾಸ್ತಿ ಆಗ್ತಾ ಇದ್ವಿ. ಪಿಕ್ಚರ್ ಹಿಟ್ ಆಗ್ಲಿಲ್ವ ಅಷ್ಟೇ ಅದೇ ಬಾಕ್ಸ್ ಅಲ್ಲಿ ಎಲ್ಲ ಓಡಾಡ್ಸ್ಕೊಂಡು ಅದೇ ಬಾಕ್ಸ್ ಅಲ್ಲಿ ಎಲ್ಲ ದುಡ್ಡು ಮಾಡ್ಕೊಂಡ್ ಬರ್ತೀವಿ. ಹಂಗೆ ನೋಡಿ ಯಾಕೆ ನಮ್ಮೂರಿಗೆ ಸಿನಿಮಾ ಲೇಟ್ ಆಗುತ್ತಂತ ಸುಮಾರು ಜನ ಅವಾಗ ಇಲ್ಲ. ಹುಬ್ಳಿ ಕಡೆ ರಿಲೀಸ್ ಮಾಡ್ತಿರ್ಲಿಲ್ಲ. ನಿಮ್ಗೆ ಡೈರೆಕ್ಟ್ ರಿಲೀಸ್ ಹುಬ್ಳಿ ಫಸ್ಟ್ ವೀಕ್ ಇಲ್ಲೇ ಇಲ್ಲ. ನಮ್ಮೂರು ಬಂದಾರೆ ಅಮೃತ ವರ್ಷಿಣಿ ಇವೆಲ್ಲ ಫಸ್ಟ್ ವೀಕ್ ಹುಬ್ಳಿ ಮಾಡೇ ಇಲ್ಲ. 3 ವಾರ ಆದ್ಮೇಲೆ ಬಿಟ್ಟಿರೋದು ಹುಬ್ಳಿ ಕಡೆಗೆ. ಮತ್ತೆ ಇಲ್ಲಿ ಯಾವ ಬಾಕ್ಸ್ ಖಾಲಿ ಆಗ್ತಾವಲ್ಲ ಇದತ್ತು ಅಲ್ಲಿ ಕಳ್ಸೋದು. ಸರಿ ಸರಿ. ಅರ್ಥ ಆಯ್ತು ನಿಮ್ಗೆ? ಕರೆಕ್ಟ್. ಹುಬ್ಳಿಯಲ್ಲೆಲ್ಲ ಓಡ್ತಾ ಇರ್ಲಿಲ್ಲ ಕನ್ನಡ ಸಿನಿಮಾ ಕಮ್ಮಿ. ಯಾವ್ದೋ ತುಂಬಾ ರಾಜ್ಕುಮಾರ್ ಸಿನಿಮಾಗಳು ಆ ಥರದ್ದೆಲ್ಲ ಓಡ್ತಾ ಇದ್ದಿದ್ದು. ಅದೆಲ್ಲ ಸ್ವಲ್ಪ ಹಿಂದಿ ಬೆಲ್ಟ್ ಜಾಸ್ತಿ. ಹಿಂದಿ ಸಿನಿಮಾ ಅಂದ್ರೆ ಡೈರೆಕ್ಟ್ ಆಗ್ತಿದ್ರು ಅವಾಗ. ಕನ್ನಡ ಸಿನಿಮಾ ಅಂದ್ರೆ ಆಗ್ತಿರ್ಲಿಲ್ಲ. ಎಲ್ಲೋ ಸುಮ್ಮನೆ 1-2-3 ಪಿಕ್ಚರ್ ಕೊಡೋರು ಅಷ್ಟೇ, 1-2-3 ಥಿಯೇಟ್ರಿಗೆ. ಮೇನ್ ಹುಬ್ಳಿ, ಧಾರವಾಡ, ಬೆಳಗಾಮು, ಬೀಜ ಆ ಥರ ಒಂದು 4 ಸೆಂಟ್ರೆ. ಆಮೇಲೆ ಇಲ್ಲ. ಓಪನ್ ನೋಡಿ ಇಲ್ಲಿಂದ ಒಂದು ಯಾವುದೋ ದೊಡ್ಡ ಪಿಕ್ಚರ್ ಅಂದರೆ ಮುಂಚೆ ಇಟ್ಟಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ದುಡ್ಡಿದೆ ಅಂತ ತೋರಿಸಿದ್ದು ಯಜಮಾನ. ಚೇರ್ ಹಾಕೊಂಡು ಕೂತ್ಕೊಳ್ಳೋರು. ಯಜಮಾನ ಜನ್ಮದ ಜೋಡಿ. ಯಜಮಾನ ಜನ್ಮದ ಜೋಡಿ. ನಮ್ಮೂರು ಬಂದರೆ ಹೋಗ್ಲಿಲ್ಲ. ಮತ್ತೆ ಅಲ್ಲಿ ಕ್ಲಾಸ್ ಪಿಕ್ಚರ್ ಹೋಗಲ್ಲ. ಅಲ್ಲಿ ಹೋಗಲ್ಲ. ಅಮೃತ ವರ್ಷ ಹೋಗಿಲ್ಲ ಅಲ್ಲಿ. ಕ್ಲಾಸ್ ಪಿಕ್ಚರ್ ಹೋಗಲ್ಲ ಅಲ್ಲಿ. ಅಲ್ಲಿ ಏನಿದ್ರು ಮಾಸ್. ಆ ಥರ ಹುಬ್ಳಿ ಬೇರೆ ಥರ ಅದು. ಅಲ್ಲಿ ನಿನಗೆ ಮಾಸು ಅಣ್ಣ ತಂಗಿ. ಸರ್ ಅಣ್ಣ ತಂಗಿ. ನಮ್ಮ ಹುಬ್ಳಿಯಲ್ಲಿ ನಮ್ಮ ಪಿಕ್ಚರ್ ಓಡಿರೋದಂದ್ರೆ ಹಬ್ಬ ಒಂದೇ ಒಂದು ಸ್ವಲ್ಪ ಓಡಿದ್ದು. ಆ ಬ್ರದರ್ ಸೆಂಟಿಮೆಂಟು ಎಲ್ಲ ಇತ್ತಲ್ಲ, ನಮ್ಮ ಸಿನಿಮಾಗಳಲ್ಲಿ ಹಬ್ಬ ಒಂದೇ ಅಲ್ಲಿ ಓಡಿದ್ದು. ಇನ್ಯಾವ ಅಷ್ಟು ಸೂಪರ್ ಹಿಟ್ ಆಗಲಿಲ್ಲ. ಹಂಗೆ ನಮ್ಮೂರ ಮಂದಾರೆ ಹುಬ್ಳಿಯಲ್ಲಿ 3-4 ವಾರ ಆದ್ಮೇಲೆ ಹಾಕಿದ್ದು. ಅಮೃತ ವರ್ಷ 4 ವಾರ ಆದ್ಮೇಲೆ ಹಾಕಿದ್ದು. ಅದು ಕ್ಲಾಸ್ ಆಡಿಯನ್ಸು. ಒಂದು 100 ಜನ 100 ಜನ ಬಾಲ್ಕನಿ ಮಾತ್ರ ಬರೋರು.
ಗಾಂಧಿ ಕ್ಲಾಸಲ್ಲಿ ನಮ್ಮೂರು ಬಂದವರೆಗೆ ಅಮೃತ ವರ್ಷ ಜನನೇ ಇರಲ್ಲ, ಯಾವಾಗಲೂ ಖಾಲಿನೇ. ಸೊ ಹಂಗೆ ನಮ್ಮೂರು ಬಂದವರಿಗೆ ಅದ್ಭುತವಾದ ಸಾರಿ ಅಮೃತ ವರ್ಷಿಣಿ ಅದ್ಭುತ. ಅದೊಂದು ಅಂದರೆ ಈಗಲೂ ಎಪಿಕ್, ಅದು ಒಂದು ಎಪಿಕ್. ಈಗಲೂ ನಾನು ರಿಲೀಸ್ ಮಾಡಬೇಕು ಆಸೆ, ದೊಡ್ಡ ಸ್ಕ್ರೀನಲ್ಲಿ ಮತ್ತೆ ಜನರಿಗೆ ತೋರಿಸ್ಬೇಕು. ಈಗಿನ ಹುಡುಗರಿಗೆಲ್ಲ ಒಂದು ಹಾಕಬೇಕು. ಈ ಸುಂದರ ಬೆಳೆದಿಂಗಲ ಏನ್ ರಾಗಗಳು, ಏನು ಅದು. SPB ಮತ್ತೆ ಚಿತ್ರಮ್ಮ ನನಗೆ ತುಂಬಾ ಬೇಜಾರಾದಾಗ, ನನ್ನ ತಾಯಿ ನೆನಪು ಬಂದಾಗ, ನನ್ನ ಮಲಗೋವಾಗ ನೈಟು ಅಮೃತ ವರ್ಷಿ ನಮ್ಮ ಅವೆರಡೂ ಸಾಂಗ್ ಕೇಳ್ಬಿಟ್ಟು ಹಂಗೇ ಮಲಗ್ಬಿಡ್ತೀವಿ. ಒಂಥರ ಮಕ್ಕಳಿಗೆ ಲಾಲಿ ಆಡ್ದಂಗೆ ಇರುತ್ತೆ ಆ ಸಾಂಗ್. ನಿಮಗೆ ಈಗ ನಿಮ್ಮ ಮಕ್ಕಳಿಗೆ ಈಗಲೇ ಬೇಕಾದ್ರೆ ಅದು ಹಾಕಿ ಆ ಮ್ಯೂಸಿಕ್ಗೆ ಹಂಗೇ ಮಲಗ್ಬಿಡ್ತಾರೆ. ರಾತ್ರಿ ಹಾಕೊಂಡು ಹಿಂಗೆ. ಅದು ದೇವ ಅವರ ಮ್ಯೂಸಿಕ್ ಆ ಕಂಪನ ಇದೆ ಅಲ್ಲ, ಅದು ಕಲ್ಯಾಣ್ ಅದ್ರ ಅವರ ಸಾಹಿತ್ಯ ಕೈ ಚಳಕ, ಆ ವರ್ಡ್ಸ್ ಇದೆಯಲ್ಲ, ಪೋಣಿಸಿರೋ ಬಗ್ಗೆ ಇದು ಚೆನ್ನಾಗಿದೆ. ಹೌದು. ಈ ಸುಂದರ ಬೆಳೆದಿಂಗಲ್ಲ, ಅದು ಬೇರೆ ಕಥನೆ ಬೇರೆ, ಆಗಿನ ಬರೋ ಇದೇ ಬೇರೆ. ಈಗಲೂ ಸಾಂಗ್ನ ತುಂಬ ನಮ್ಮ ಫ್ರೆಂಡ್ಸ್ ಎಲ್ಲ, ನಾನು ಎಲ್ಲನೂ ಹೋದ್ರೆ ಆ ಸಾಂಗ್ ಆಗ್ತೀವಿ. ಯೂತ್ಗೆಲ್ಲ ಬೇರೆ ಸಾಂಗು ಆ ಥರ. ಅದರಲ್ಲಿ ಒಂದಷ್ಟು ವೆರೈಟಿ ಇದೆ, ಬೇರೆ ಅದರಲ್ಲಿ. ಬಿಡಿ ಸರ್, ಕತೆ ನೆನ್ಸ್ಕೊಂಡ್ರೆ ಅವೆಲ್ಲ ಫ್ಲಾಶ್ ಬ್ಯಾಕ್ ಹೋಗ್ಬಿಡ್ತೀವಿ. ಊಟಿಗೆಲ್ಲ ಹೋಗಿ, ಊಟಿಯಲ್ಲೆಲ್ಲ ಕಷ್ಟಪಟ್ಟಲ್ಲಿ, ಆಮೇಲೆ ಅಲ್ಲಿ ಶರತ್ ಬಾಬು ಅವರೆಲ್ಲ ಬಿದ್ದೋಗೋ ಸೀನ್ ಎಲ್ಲ ಇದೆ. ಅದನ್ನ ನಾನೇ ಆಕ್ಟ್ ಮಾಡಿದ್ದೀನಿ, ಪೊಲೀಸ್ ಕ್ಯಾರೆಕ್ಟರ್. ಹೌದು, ಪೊಲೀಸ್ ಕ್ಯಾರೆಕ್ಟರ್ ನಾನು. ನಾನೇ ಪೊಲೀಸ್ ಎನ್ಕ್ವೈರಿಗೆಲ್ಲ ಬರೋದು ಅದರಲ್ಲಿ. ಸೊ ಒಂದು ಕ್ಯಾರೆಕ್ಟರ್ ಇದೆ. ಇನ್ನೊಂದ್ಸಲ ನೋಡಿದಾಗ ಬಹುಶಃ ರಿಜಿಸ್ಟರ್ ಆಗ್ಬಹುದು. ಅದು ಪೊಲೀಸ್ ಇನ್ಸ್ಪೆಕ್ಟರ್ ಡೆತ್ ಆಗಿರುತ್ತಲ್ಲ, ಅದೇನೋ ಇದು, ಅದೆಲ್ಲ ಸರ್ಚ್ ಮಾಡ್ತಾ ಇರ್ತೀನಿ ನಾನು. ಕ್ಯಾಮ್ರಾ ಅವನು ವಿನಾಯಕ್ ಜೋಶಿ ಇದು ಮಾಡಿರ್ತಾನೆ, ಕ್ಲಿಕ್ ಮಾಡಿರ್ತಾನಲ್ಲ, ಅದನ್ನ ಏನೋ ಮಾಡಕ್ ಬರ್ತೀನಿ. ಅದು ಆ ಥರ ಅಲ್ಲೇ ಇದ್ಕೊಂಡು ನನಗೊಂದು ಆವಾಗ ನಮ್ಮ ಪಿಕ್ಚರ್ ಎಲ್ಲ ಕಾಣಿಸ್ತಿದ್ದೆ, ಒಂದೊಂದು ಸಣ್ಣ ಕ್ಯಾರೆಕ್ಟರ್ ಕಾಣಿಸ್ತಾ ಇದ್ದೆ. ಅವಾಗಿಂದ ಹುಚ್ಚಿತ್ತಲ್ಲ. ಸೊ ಆ ವಯಸ್ಸಲ್ಲಿ ಇರಾಗಿದ್ರೆ ನಾನು ಎಷ್ಟೊತ್ತಿಗೆ ಅಂದ್ರೆ ಹೇಳಿದ್ದು ಸ್ವಲ್ಪ ಲೇಟ್ ಆಗಾದೆ, 32 ಇಯರ್ಸ್ಗೆ ಇರೋದು ನಾನು. ಬೇಗ ಆಗಿದ್ರೆ ಇವತ್ತು ಬೇಗ ಆಗಿದ್ರೆ ಅಂದ್ರೆ ಅಲ್ಲ, ಹೇಳಿದ್ದು ಇನ್ನೊಂದು ಅಷ್ಟು ಮಾಡ್ಬೋದಿತ್ತು ಸ್ವಲ್ಪ ಇದು. ಬಟ್ ಎಕ್ಸ್ಪೀರಿಯನ್ಸ್ ಬೇಕಲ್ಲ, ಎಕ್ಸ್ಪೀರಿಯನ್ಸ್ನ ಅಲ್ಲಿ ತಗೊಂಡಿದ್ದೀನಿ. ಸೊ ಇನ್ನೇನು ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ ಸರ್, ನಮ್ಮೂರು ಬಂದರೆ ಅಮೃತ ವರ್ಷ ರಿಲೀಸ್ ಮಾಡಲೇಬೇಕು, ಅದೊಂದು ನನಗೊಂದು ಆಸೆ ಇದೆ. ಖಂಡಿತ ಅದನ್ನ ಮಾಡಿ. ಈಗ ಯಾಕಂದ್ರೆ ಜನ ಬರ್ಬಹುದು, ಆ ಸಿನಿಮಾ ಮತ್ತೆ ನೋಡ್ತಾರೆ. ಈಗಿನ ಟೆಕ್ನಾಲಜಿ ಪ್ರಕಾರ ಅದನ್ನ ಮತ್ತೆ ಒಂಚೂರು DTS ಎಲ್ಲ ಮಾಡಿ, ಸ್ವಲ್ಪ DA ಮಾಡಿ, ಸ್ವಲ್ಪ ಹೊಸ ಸೌಂಡ್ ಕ್ವಾಲಿಟಿ ಕೊಟ್ರೆ ಅದು ಎಲ್ಲೋ ಬರುತ್ತೆ ಪಿಕ್ಚರ್. ಮತ್ತೆ 100 days ಆಗೋ ಚಾನ್ಸ್ ಇದೆ. ಹೌದು, ಮಲ್ಟಿಪ್ಲೆಕ್ಸ್ ಎಲ್ಲ ಇರೋದ್ರಿಂದ ಮತ್ತೆ ಚಾನ್ಸ್ ಆಗೋ ಇದೆ. ನೋಡೋಣ, ದೇವ್ರಿದ್ದಾನೆ. ಖಂಡಿತ ಪ್ರಯತ್ನ ನಮ್ದು, ಫಲ ದೇವ್ರದ್ದು. ಅಷ್ಟೇ.